ಓಂ ಶ್ರೀ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಓಂ ಇಷ್ಟಪಾದ ಕೃಷ್ಣ ಪ್ರೇಷ್ಠ ಸ್ವಾಮಿ ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ, ದಂಡವತ್ ಪ್ರಣಾಮಗಳು. ಇವತ್ತು ಶ್ಲೋಕ 6ನೇ ಅಧ್ಯಾಯ 8ನೇ ಶ್ಲೋಕ. ನಿನ್ನೆ ಶ್ಲೋಕ ಅಂದ್ರೆ ಮೊನ್ನೆ ಹೇಳಿದ ಶ್ಲೋಕ ಕೂಡ ತುಂಬಾ ಇಂಪಾರ್ಟೆಂಟ್. ಹೇಗೆ ಮನಸ್ಸನ್ನ ಇಂದ್ರಿಯವನ್ನ ಹತೋಟಿಯಲ್ಲಿ ಇಟ್ಕೊಂಡು ಮೇಲೆ ಮತ್ತು ಕೆಳಗೆ ಆಗುವಂತಹ ಜೀವನದ ಏರುಪೇರುಗಳಿಗೆ ಹೇಗೆ ನಾವು ಭಗವಂತನ ಸೇವೆ ಮಾಡ್ತಾ ಹೇಗೆ ಮುಂದೆ ಹೋಗ್ಬೋದು ಅಂತ ಹೇಳಿ ಆ ಶ್ಲೋಕ. ಇವತ್ತಿನ ಶ್ಲೋಕ ನೋಡೋಣ. 8ನೇ ಶ್ಲೋಕ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟ್ರಾಶ್ಮಕಾಂಚನಃ. ಸಮಲೋಷ್ಟ್ರಾಶ್ಮಕಾಂಚನಃ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟ್ರಾಶ್ಮಕಾಂಚನಃ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟ್ರಾಶ್ಮಕಾಂಚನಃ. ಇದು ಅದೇ ಥೀಮ್ ಮುಂಚೆ ಓದಿದ್ದೆ 7ನೇ ಶ್ಲೋಕದಲ್ಲಿ ಏನು ಹೇಳಿದೆ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ ಭಗವಂತ. ಜ್ಞಾನ, ಜ್ಞಾನ ಅಂತಂದ್ರೆ ಆರ್ಜಿತವಾದ ಜ್ಞಾನ. ವಿಜ್ಞಾನ ಸಾಕ್ಷಾತ್ಕಾರ ಜ್ಞಾನ. ಜ್ಞಾನ ಅಂತ ಹೇಳಿದ್ರೆ ನಮ್ಗೆ ಅಕ್ಯುಮುಲೇಟೆಡ್ ಸಿಕ್ಕಿದ್ದು. ವಿಜ್ಞಾನ ಅಂತ ಹೇಳಿದ್ರೆ ಸಾಕ್ಷಾತ್ಕಾರ ಆದ್ದು, ಎಕ್ಸ್ಪೀರಿಯನ್ಸ್ ಆದ್ದು. ತೃಪ್ತ ಆತ್ಮ, ತೃಪ್ತನಾದ ಜೀವಿಯು. ಕೂಟಸ್ಥ, ಕೂಟಸ್ಥ ಆಧ್ಯಾತ್ಮಿಕವಾಗಿ ನೆಲೆಸಿದ. ವಿಜಿತ ಇಂದ್ರಿಯ, ಇಂದ್ರಿಯಗಳನ್ನು ನಿಯಂತ್ರಿಸಿದ. ಯುಕ್ತ ಆತ್ಮ ಸಾಕ್ಷಾತ್ಕಾರಕ್ಕೆ ಅರ್ಹನು, ಎಲಿಜಿಬಿಲಿಟಿ ಯುಕ್ತ. ಇತಿ ಉಚ್ಯತೆ ಎಂದು ಹೇಳಲಾಗಿದೆ. ಯೋಗಿ, ಯೋಗಿಯು ಸಮಚಿತ್ತ, ಸಮಚಿತ್ತನು. ಲೋಷ್ಟ್ರ ಮಣ್ಣಿನ ಹೆಂಟೆಗಳು, ಪೆಬಲ್ಸ್, ಅಥವಾ ಏನ್ ಹೇಳ್ಬೋದು, ಈ ನದಿಗಳಲ್ಲೆಲ್ಲ ಕಲ್ಲೆಲ್ಲ ಇರತ್ತಲ್ಲ, ಆ ತರ ಕಲ್ಲುಗಳು, ಚಿಕ್ಕ ಚಿಕ್ಕ ಮಣ್ಣೆಲ್ಲ ಸೇರಿ ಮಣ್ಣು ಗಟ್ಟಿಯಾಗಿ ಆದಂತಹ ಕಲ್ಲುಗಳು, ಅದಕ್ಕೆ ಹೆಂಟೆಗಳು ಅಂತ ಹೇಳ್ತಾರೆ. ಅಶ್ಮ ಕಲ್ಲು, ಲೋಷ್ಟ್ರ ಅಂದ್ರೆ ಹೆಂಟೆಗಳು, ಅಶ್ಮ ಅಂತ ಹೇಳಿದ್ರೆ ಕಲ್ಲು. ಕಾಂಚನ ಅಂದ್ರೆ ಚಿನ್ನ. ಸಮಲೋಷ್ಟ್ರಾಶ್ಮ ಕಂಚನ, ಕಾಂಚನ, ಕಾಂಚನ. ಮುಂದೆ ಹೋಗೋಣ. ಅನುವಾದ. ಒಬ್ಬ ಮನುಷ್ಯನು ತಾನು ಗಳಿಸಿದ ಜ್ಞಾನ ಮತ್ತು ಸಾಕ್ಷಾತ್ಕಾರಗಳಿಂದ ಸಂಪೂರ್ಣ ತೃಪ್ತಿಯನ್ನು ಪಡೆದಿದ್ದರೆ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಸ್ಥಿರನಾಗಿರುವನೆಂದು ಮತ್ತು ಯೋಗಿ ಎಂದು ಹೇಳುತ್ತಾರೆ. ಇಂತಹ ಮನುಷ್ಯನು ಸಮಾಧಿಯಲ್ಲಿದ್ದು ಇಂದ್ರಿಯಗಳನ್ನು ಗೆದ್ದಿರುತ್ತಾನೆ. ಮಣ್ಣಾಗಲಿ ಕಲ್ಲಾಗಲಿ ಅಥವಾ ಚಿನ್ನವಾಗಲಿ ಎಲ್ಲವನ್ನು ಆತನು ಒಂದೇ ರೀತಿಯಾಗಿ ಕಾಣುತ್ತಾನೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ನಮಗೆ ಯಾವಾಗ ಸಂಪೂರ್ಣವಾಗಿ ಸುಖ ಆಗತ್ತೆ ಅಂತ ಹೇಳಿದ್ರೆ, ನಮಗೆ ಸಂಪೂರ್ಣವಾಗಿ ಸುಖ ಸಿಗುವುದು ಯಾವಾಗ ಅಂತ ಹೇಳಿದ್ರೆ, ನಮಗೆ ಬೇಕಾದ್ದು ಸಿಗುವಾಗ ಮಾತ್ರ. ಬೇಕಾದ್ದು ಸಿಗ್ಲಿಲ್ಲ ಅಂದ್ರೆ ಬೇಕಾದ್ದು ಸಿಗ್ಲಿಲ್ಲ ಅಂದ್ರೆ ಖುಷಿ ಇರುವುದಿಲ್ಲ. ಅದು ಆಧ್ಯಾತ್ಮಿಕ ಜೀವನದಲ್ಲಿ ಆಗಿರ್ಲಿ, ಭೌತಿಕ ಜೀವನದಲ್ಲಿ ಆಗಿರ್ಲಿ. ಸಾಮಾನ್ಯ ವ್ಯಕ್ತಿ ನಾವೆಲ್ಲರೂ, ನಮಗೆ ಒಂದು ಸಿಕ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಮಗೆ ಅದು ಇನ್ನು ಬೇಕು ಅಂತ ಹೇಳುವ ಹಂಬಲ ಇರ್ತದೆ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲಿ ಕೂಡ ಈಗ ನಾನು ನೀವು ತಿಳ್ಕೊಳ್ಳೋಣ. ನಮಗೆ ಈ ಭಗವದ್ಗೀತೆ ಓದುವಾಗ ಅಥವಾ ಜಪ ಮಾಡುವಾಗ ಇದರಿಂದ ಮೇಲೆ ಏನೂ ಇಲ್ಲ ಅಂತ ಹೇಳುವ ಒಂದು ಭಾವನೆ ನಮ್ಮ ಹೃದಯದಲ್ಲಿ ಊರುವಾಗ ಅದರ ಅರ್ಥ ಏನು ಅಂತ ಹೇಳಿದ್ರೆ ಕೂಟಸ್ಥ ಅಂತ ಅರ್ಥ. ಅದು ಊರುವ ತನಕ ಮಾಡ್ಬೇಕು. ಅದು ಕೂಟಸ್ಥ ಅಂತ ಹೇಳಿದ್ರೆ ಏನು? ಈಗ ಮನೆ ಕಟ್ಟುವವರು, ಹೊಸ ಮನೆ ಕಟ್ಟುವವರು ಭೂಮಿ ಪೂಜೆ ಮಾಡಿ ಒಂದು ಗೂಟ ಹಾಕುದು ಅಂತ ಉಂಟು. ಅದೇ ರೀತಿಯಲ್ಲಿ ಸ್ತಂಭ ಸ್ಥಾಪನೆ ಅಂತ ದೇವಸ್ಥಾನಗಳಲ್ಲಿ ಇದೆ. ಅದೇ ರೀತಿಯಲ್ಲಿ ಭೂತಸ್ಥಾನದಲ್ಲಿ
ಕೋಳಿಯನ್ನ ಇದು ಮಾಡುವಾಗ ಅದಕ್ಕೊಂದು ಕೋಲು ಊರುದು ಅಂತ ಇದೆ, ಕೋಳಿ ಕಟ್ಲಿಕ್ಕೆ. ಅಂದ್ರೆ ಆ ಒಂದು ಸ್ಥಿರತೆ ನಮ್ಮ ಆಧ್ಯಾತ್ಮಿಕದಲ್ಲಿ ಬೇಕು ಅಂತ ಹೇಳುವ ವಿಚಾರ. ಇದೆಲ್ಲ ಬೇರೆ ಬೇರೆ ಗುಣಗಳಲ್ಲಿ ಹೇಳ್ತಾ ಇದ್ದೇನೆ. ಈಗ ಕೋಳಿ ಕಟ್ಟುದು ಅಂತ ಹೇಳುವ ಒಂದು ಭೂತಾರಾಧನೆ ತಮೋಗುಣದಲ್ಲಿ ಮಾಡುವಂಥದ್ದು, ದೇವಾದಿ ದೇವತೆಗಳಿಗೆ ಮಾಡುವ ಅರ್ಚನೆ ರಜೋಗುಣದಲ್ಲಿ ಮಾಡುವಂಥದ್ದು, ಆಮೇಲೆ ಪರಮೋತ್ತಮ ಪರಮ ಪುರುಷ ಭಗವಂತನ ಅರ್ಚನೆ ಸತ್ವಗುಣದಲ್ಲಿ ಮಾಡುವಂಥದ್ದು. ಆದ ಕಾರಣ ಈ ಸತ್ವಗುಣದಲ್ಲಿ ಅಥವಾ ಸತ್ವದಿಂದ ಮೇಲೆ ಇರುವಂಥದ್ದು. ಆದ್ರೆ ನಾವು ಕರ್ಮೀಯಗಳ ವಿಚಾರ ತೆಕ್ಕೊಂಡ್ರೆ, ಈಗ ನಾವು ಹೋಗ್ತೇವೆ, ಎಲ್ಲಿಗೆ ಹೋಗ್ತೇವೆ, ತಿರುಪತಿಗೆ ಹೋಗ್ತೇವೆ, ಎಷ್ಟೋ ಹುಂಡಿಗೆ ಹಾಕ್ತೇವೆ. ಆ ಹುಂಡಿಗೆ ಹಾಕುವ ಎಕ್ಸ್ಪೆಕ್ಟೇಷನ್ ಏನು? ಅದರ 3 ಪಟ್ಟಾಗ್ಲಿ 10 ಪಟ್ಟಾಗ್ಲಿ 2 ಪಟ್ಟಾಗ್ಲಿ ಎಂಬ ಎಕ್ಸ್ಪೆಕ್ಟೇಷನ್. ಆದ್ರೂ ಕೂಡ ಅದು ಭಗವಂತ ವಿಷ್ಣುವಿನ ಸೇವೆ ಆದ ಕಾರಣ ಅದು ಸತ್ವಗುಣದಲ್ಲಿ ಇರ್ತದೆ. ಮನಸ್ಸು ಯಾವುದೇ ರೀತಿಯಲ್ಲಿ ಹೋಗ್ಲಿ, ಅವರು ರಜೋಗುಣದಲ್ಲಿ ಹೋಗಿರ್ಲಿ ತಮೋಗುಣದಲ್ಲಿ ಇರ್ಲಿ. ಈ ರೀತಿಯಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಒಂದು ಬೇರೆ ಬೇರೆ ಮಟ್ಟ ಅಂತ ಇದೆ, ಬೇರೆ ಬೇರೆ ಸ್ಥರ ಅಂತ ಇದೆ. ಆದ್ರೆ ನಮ್ಮ ಭಾಗ್ಯ ಅಂತ ಹೇಳಿದ್ರೆ ಟಾಪ್ ಮೋಸ್ಟ್ ಸ್ಥರ ಅದು ಅಕಿಂಚನ ಭಕ್ತಿ. ನಮಗೆ ಏನು ಆಸೆ ಆಕಾಂಕ್ಷೆ ಇಲ್ಲದೆ ಮಾಡುವಂತಹ ಭಕ್ತಿ ಸಿಕ್ಕಿದೆ ನಮಗೆ. ಅದಕ್ಕೆ ನಾವು ತಕ್ಕೂ ಇಲ್ಲ, ಅಂದ್ರೆ ನಮಗೆ ಅದಕ್ಕೆ ಕೆಪಾಸಿಟಿ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದು ಮಾಡುವ ಅರ್ಹತೆ ಇಲ್ಲ. ಆದ್ರೂ ನಮಗೆ ಸಿಕ್ಕಿದೆ. ಆದ ಕಾರಣ ಈ ಕೂಟಸ್ಥನಾಗಬೇಕು ನಾವೆಲ್ಲ. ಅಂದ್ರೆ ನಮಗೆ ಈ ಭಗವಂತನ ಸಾಕ್ಷಾತ್ಕಾರಕ್ಕೆ, ಭಗವಂತನ ಸೇವೆಗೆ ಈ ಒಂದು ಮೆಥಡ್ ಬಿಟ್ರೆ ಬೇರೆ ಯಾವುದೂ ಇಲ್ಲ ನಮಗೆ. ಇದು ಸುಲಭವಾಗಿ ಸಿಕ್ಕಿದೆ, ಆದ ಕಾರಣ ಇದನ್ನು ಬಿಡಬಾರದು. ನಾನು ಸುಲಭವಾಗಿ ಸಿಕ್ಕಿದ್ದನ್ನು ಬಿಟ್ರೆ ಪುನಃ ಸಿಗುವುದು ಅಷ್ಟು ಸುಲಭ ಇಲ್ಲ. ನಮ್ಮ ಊರಿನಲ್ಲೆಲ್ಲ ನಾವು ಮಾತಾಡ್ಕೊಳ್ತೇವೆ, ಬೆಳಿಗ್ಗೆ ಬೇಗ ಏಳ್ಬೇಕು, ಯಾಕೆಂತ ಹೇಳಿದ್ರೆ ಏಳಿಲ್ಲ ಅಂತ ಹೇಳಿದ್ರೆ ಸೂರ್ಯ ಎದ್ದು ಬರುವಾಗ ಲಕ್ಷ್ಮಿಯು ಬರ್ತಾಳೆ, ಲಕ್ಷ್ಮಿ ಬಂದ್ರೆ ಬಾಗಿಲು ಓಪನ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಲಕ್ಷ್ಮಿ ಹೊರಗೆ ಹೋದ್ಲಿ, ಅವಳು ವಾಪಸ್ ಬರುದಿಲ್ಲ. ಅದೇ ರೀತಿಯಲ್ಲಿ ನಾವು ಭಕ್ತಿಯಲ್ಲೂ ಅಷ್ಟೇ, ನಮಗೆ ಸುಲಭವಾಗಿ ಸಿಕ್ಕಿದೆ ಅಂತ ಹೇಳಿ ನಾವು ಅದನ್ನ ಕಡೆಗಣಿಸಿದ್ರೆ ನಮಗೆ ಅದು ಪುನಃ ಸಿಗುವುದು ತುಂಬಾ ಕಷ್ಟ ಆಗುತ್ತೆ. ಅದು ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೇವೆ. 4 ದಿವಸ ಜಪ ಮಾಡಿರ್ತೇವೆ, 5ನೇ ದಿವಸ ಏನೋ ಬೇರೆಯವರ ಜೊತೆ ಸಂಘ ಆಗಿ ಬೇಡ ಅಂತ ಅನ್ನಿಸ್ತದೆ. ನಿಧಾನವಾಗಿ ಆ ಸಂಘದಿಂದ ನಾವು ಜಪ ಬೇಡ ಅಂತ ಹೇಳೋ ಭಾವನೆ ಬೆಳಲಿಕ್ಕೆ ಸಾಧ್ಯತೆ ಇರ್ತದೆ. ಆದ ಕಾರಣ ನಾವು ಈ ಸಂಘವನ್ನ ತುಂಬಾ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಸಮಲೋಷ್ಟ್ರಾಶ್ಮ ಕಾಂಚನ, ಅಂದ್ರೆ ಇದನ್ನೆಲ್ಲವನ್ನು ನಾವು ಭೌತಿಕವಾದ ವಿಚಾರವನ್ನ ನಾವು ಕಡೆಗಣಿಸಬೇಕು. ಯಾವುದು ನಿಜವಾದ ಕಾಂಚನ, ಯಾವುದು ನಿಜವಾದ ಅಮೃತ, ಅದನ್ನು ಮಾತ್ರ ಸ್ವೀಕರಿಸಬೇಕು. ಅದಕ್ಕೆ ಹಂಸ ಅಂತ ಹೇಳ್ತಾರೆ. ನಾವೆಲ್ಲ ಹಂಸರಾಗ್ಬೇಕು. ಹಂಸ ಅಂದ್ರೆ ನಮಗೆಲ್ಲ ಗೊತ್ತಿರುವಂತಹ ಶುಭ್ರವಾದಂತಹ ಒಂದು ಜೀವ. ಆ ಜೀವ ಏನ್ ಮಾಡ್ತದೆ? ಅದು ಪ್ರಾಣಿ ಶರೀರದಲ್ಲಿ ಇದ್ರೂ ಕೂಡ ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನೀರು ಹಾಲು ಜೊತೆಯಲ್ಲಿ ಇಟ್ರೆ ಹಾಲನ್ನು ಮಾತ್ರ ಕುಡಿತದೆ ಅದು. ಅದೇ ರೀತಿಯಲ್ಲಿ ನಾವು ಇಡೀ ಲೋಕದಲ್ಲಿದ್ದೇವೆ, ಯವನ ಮಾಡ್ತಾ ಇದ್ದೇವೆ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ತಿರುಗಾಡ್ತಾ ಇದ್ದೇವೆ. ಆದ್ರೆ ನಾವು ಹಾಲನ್ನು ಮಾತ್ರ ಕುಡಿಬೇಕು. ಯಾವ ಹಾಲನ್ನ? ಯಾವ ಹಾಲನ್ನ? ಸರ್ವೋಪನಿಷತೋ ಗಾವೋ ದೋಗ್ಧಾಂ ಗೋಪಾಲನಂದನ ಅಂತ ಕೇಳಿದಿರಲ್ಲ. ಭಗವತ್ಪಾದ ಶಂಕರಾಚಾರ್ಯರು ಗೀತಾ ಮಹಾತ್ಮೆ ಬರೆದಿದ್ದಾರೆ. ಅದರಲ್ಲಿ ಏನ್ ಹೇಳ್ತಾರೆ? ಗಾವ, ಹಸುಗಳು, ಅದರಲ್ಲಿ ಕೂಡ ಹಾಲು. ಯಾವ್ದು ಹಾಲು? ಭಗವಂತನ ಭಕ್ತಿ ನಿಜವಾದ ಹಾಲು. ಆ ಭಗವಂತನ ಭಕ್ತಿಯನ್ನ ನಾವು ಕುಡಿಬೇಕು. ಪಿಬತಿ ಭಾಗವತಂ ರಸಮಾಲಯಂ ಅಂತ ಹೇಳಿ ಭಾಗವತಂ ಹೇಳುತ್ತೆ. ಪಿಬತಿ ಭಾಗವತಂ ರಸಮಾಲಯಂ. ಭಾಗವತಂ ಅಂತ ಹೇಳಿದ್ರೆ ಏನು? ಅದು ಸಂಪೂರ್ಣ ರಸಭರಿತವಾದ. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ? ಮಾವಿನ ಹಣ್ಣಿನಲ್ಲಿ ನಮ್ಗೆ ಸಿಹಿಯೇ ಇಲ್ಲ ಅಂತಂದ್ರೆ ಖುಷಿ ಇದೆಯಾ? ಫಸ್ಟ್ ಕಟ್ ಮಾಡಿ ಸಿಹಿ ಇದ್ರೆ ಇಲ್ವಾ ಅಂತ ಚೆಕ್ ಮಾಡುದು. ಹುಳಿ ಇದ್ರೆ ಇಷ್ಟ ಇಲ್ಲ, ಹುಳಿ ಇದ್ರೆ ಏನೋ ಬೇರೆ ಮಾಡೋಣ ಅಂತ ಅನ್ಕೊಳ್ತೇವೆ. ಸಿಹಿ ಇದ್ರೆ ಮಾತ್ರ ಕಟ್ ಮಾಡಿ ತಿನ್ನುವ ಆಸೆ. ಅಂತಹ ಸಿಹಿಯಾಗಿರುವ, ಎಲ್ಲ ವೇದದಲ್ಲಿ ತುತ್ತ ತುದಿಯಲ್ಲಿ ಸಿಹಿಯಾಗಿರುವ ವಿಚಾರವೇ ಶ್ರೀಮದ್ ಭಾಗವತ, ಶ್ರೀಮದ್ ಭಗವದ್ಗೀತೆ, ಚೈತನ್ಯ ಚರಿತಾಮೃತ, ಈ ರೀತಿಯ ಮುಂತಾದ ಪುಸ್ತಕಗಳು. ಅಂದ್ರೆ ಎಸೆನ್ಸ್ ಅಂತ ಹೇಳ್ಬೋದು. ಕ್ರೀಮ್, ಈ ಕ್ರೀಮ್ ಬಿಸ್ಕೆಟ್ ನಲ್ಲಿ ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಫಸ್ಟ್ ಕ್ರೀಮ್ ನೆಕ್ತಾರೆ, ಬಿಸ್ಕೆಟ್ ಆಮೇಲೆ ತಿಂತಾರೆ. ಇಲ್ಲಾಂದ್ರೆ ಕೆಲವರು ಕ್ರೀಮ್ ಅನ್ನ ಲಾಸ್ಟ್ ಇಡ್ತಾರೆ. ಏನೇ ಇರ್ಲಿ, ಕ್ರೀಮಿಗೆ ಜಾಸ್ತಿ ಬೆಲೆ. ಕ್ರೀಮು, ಆ ಬಿಸ್ಕೆಟ್ನ ಕ್ರೀಮ್ ಅಷ್ಟು ಒಳ್ಳೇದಲ್ಲ ಅಂತ ನಮ್ಗೆ ಎಲ್ರಿಗೂ ಗೊತ್ತು. ಆದ್ರೆ ವೇದದ ತುತ್ತ ತುದಿಯಲ್ಲಿರುವಂತಹ, ಟಾಪ್ ಮೋಸ್ಟ್ ಇರುವಂತಹ ಭಗವದ್ಗೀತೆ, ಆಮೇಲೆ ಶ್ರೀಮದ್ ಭಾಗವತ ಅಂತ ಹೇಳುದು ರಸ, ಕ್ರೀಮ್. ಅದನ್ನ ರಸಮಾಲಯಂ ಪಿಬತಿ. ಪಿಬತಿ ಅಂತ ಹೇಳಿದ್ರೆ ಕುಡಿಬೇಕು ಅಂತೇಳಿ. ಹೇಗೆ ಕುಡಿಬೇಕು? ಕರ್ಣದ ಮುಖಾಂತರ, ಕಿವಿಯ ಮುಖಾಂತರ ಇದನ್ನು ಚೆನ್ನಾಗಿ ಕುಡಿಬೇಕು. ಆ ಕುಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಹೃದಯಕ್ಕೆ ತಲುಪಿ ಹೃದಯವನ್ನ ಶುದ್ಧಿ ಮಾಡ್ತದೆ. ಶೃಣ್ವತಾಂ ಸ್ವಕತಃ. ಭಗವಂತನ ಕಥೆಯನ್ನ ಕಿವಿಯಿಂದ ಕೇಳಿ, ಕೃಷ್ಣನ ಕಥೆಯನ್ನ ಕಿವಿಯಿಂದ ಕೇಳಿ. ಕಥೆ ಅಂತ ಹೇಳಿದ್ರೆ ಸ್ಟೋರಿ ಅಲ್ಲ, ಕಥೆ ಅಂತ ಹೇಳಿದ್ರೆ ಇಲ್ಲಿ ಶಾಸ್ತ್ರದ
ನಿಜವಾದ ಒಂದು ಅರ್ಥವನ್ನ ಅರಿತುಕೊಳ್ಬೇಕು ನಾವು. ಸುಮ್ಮನೆ ಕತೆ ಕೇಳಿ ಬಿಡುವಂತ ವಿಚಾರ ಅಲ್ಲ ಇದು. ಅರ್ಥವನ್ನ ಅರ್ಥ ಮಾಡಿಕೊಂಡು, ಅದಕ್ಕೋಸ್ಕರ ನಾವು ನಿಧಾನ ಹೋಗುದು, ಅರ್ಥವನ್ನ ಅರ್ಥ ಮಾಡಿಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸಬೇಕು ಅಂತ ಹೇಳುವ ಉದ್ದೇಶ. ಶೃಣ್ವತ, ಶ್ರವಣ ಮಾಡುದಂದ್ರೆ ಅದು ಹೃದಯವನ್ನ ಮಾರ್ಪಾಟು ಮಾಡುವಂತ ವಿಚಾರ. ನಾವು ಕಥೆಯನ್ನ ಕೇಳಿದ್ದೇವಲ್ಲ, ಆ ಒಂದು ರಾಜ ಮೂರು ಬುರುಡೆ ಕತೆ ಕೇಳಿದ್ದೇವೆ, ಹಿಂದಿನ ಕ್ಲಾಸ್ಗಳಲ್ಲಿ ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಅಂದ್ರೆ ಕೇಳುವುದರ ಒಂದು ವಿಚಾರ. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯ ಅಂತಹ ಅಭದ್ರಾಣಿ, ಹೃದಯದಲ್ಲಿ ಇರುವಂತಹ ಎಲ್ಲ ಕೆಟ್ಟ ವಿಚಾರಗಳು ವಿಧುನೋತಿ ಸುಹೃತ್ ಸತಾಂ. ಹೇಗೆ ನಾವು ಬಟ್ಟೆಗಳನ್ನ ಚೆನ್ನಾಗಿ ಗಿಮ್ಮೆಲ್ಲ ಹಾಕಿ ಚೆನ್ನಾಗಿ ಹೇಗೆ ತೊಳಿತೇವೆ, ಅದೇ ರೀತಿಯಲ್ಲಿ ಈ ಶ್ರವಣದಿಂದ ನಮ್ಮ ಹೃದಯದಲ್ಲಿ ಇರುವಂತಹ ಎಲ್ಲ ಕೆಟ್ಟ ಕಲೆಗಳು, ಅಷ್ಟು ಡೀಪ್ ಆಗಿರುವಂತಹ ಕೆಟ್ಟ ಕೆಟ್ಟ ಕಲೆಗಳೆಲ್ಲ ಮಾಸಿ ಹೋಗ್ತವೆ. ಅದರಿಂದ ಏನಾಗ್ತದೆ? ಅದರಿಂದ ಭಕ್ತಿ ಇನ್ನು ಮೇಲೆ ಮೇಲೆ ಬರ್ಲಿಕ್ಕೆ ಆಗಿ, ಆ ಭಕ್ತಿಯಿಂದ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಸಮಾಧಿ ಸ್ಥಿತಿಗೆ ನಾವು ಬರ್ತೇವೆ. ಅಂದ್ರೆ ಕೂಟಸ್ಥನಾಗ್ತೇವೆ, ಎಲ್ಲಿಯೂ ಚಂಚಲತೆ ಇರುವುದಿಲ್ಲ. ಎಲ್ಲ ಕಡೆ ನಾವು ಕೃಷ್ಣನನ್ನೇ ಕಾಣ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಕೃಷ್ಣ ಭಕ್ತಿಯನ್ನೇ ಕಾಣ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದನ್ನು ಮಾತ್ರ ಕಿಸೆಯಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಬೇರೆ ಏನನ್ನು ಕಿಸೆಯಲ್ಲಿ ಹಾಕುದಿಲ್ಲ ನಾವು. ಯಾವ ಕಿಸೆ? ಆಧ್ಯಾತ್ಮಿಕ ಕಿಸೆಯಲ್ಲಿ ನಾವು ಹಾಕುದು ಬರೀ ಭಗವಂತನ ಸೇವೆಯನ್ನು ಮಾತ್ರ, ಬೇರೆ ಯಾವುದನ್ನು ಹಾಕ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಅಂತಹ ಒಂದು ಪರಿಸ್ಥಿತಿ ನಾವೆಲ್ಲ ತಲುಪಿದ್ರೆ ಅದು ಹೈಯೆಸ್ಟ್ ಲೆವೆಲ್. ನಾವೆಲ್ಲ ಈಗ ಬೇರೆ ಏನೇನನ್ನೋ ಕಿಸೆಗೆ ಹಾಕ್ತೇವೆ. ಅವರದ್ದು ಕಿಸೆಗೆ, ಇವರದ್ದು ಕಿಸೆಗೆ, ಎಲ್ಲವನ್ನ ಕಿಸೆಗೆ ಹಾಕಿ ಏನಾಗಿದೆ, ಆ ಕಿಸೆ ಇರುವುದು ಎಲ್ಲರಿಗೂ ಕಿಸೆ ಎಲ್ಲಿಟ್ಟಿರ್ತಾರೆ? ಸಹಜವಾಗಿ ಈ ಟಿ ಶರ್ಟ್ ಅಲ್ಲೆಲ್ಲ ಕಿಸೆ ಹಾಕಿರ್ತಾರೆ ಹೃದಯದ ಹತ್ತಿರವೇ. ಹೃದಯದ ಹತ್ತಿರವೇ ಕಿಸೆಯನ್ನಿಟ್ಟು ಅದರ ಒಳಗೆ ಹಾಕಿದ್ದೆಲ್ಲ ಹೃದಯಕ್ಕೆ ಹೋಗಿ ಹಾಳಾಗ್ಲಿ ಇವನು ಅಂತ ಹೇಳಿ ಪಾಶ್ಚಾತ್ಯ ದೇಶದವರು ನಮಗೆ ಕಿಸೆ ಕೊಟ್ಟಿದ್ದಾರೆ. ಎಡಭಾಗದಲ್ಲಿ ಹೃದಯದ ಹತ್ತಿರ ಕಿಸೆ ಇಟ್ಟಿದ್ದಾರೆ. ಹಣ ಸಂಪಾದನೆ ಮಾಡುದು ಅದನ್ನು ಈ ಕೆಸೆಯಲ್ಲೇ ಇಡ್ತೇವೆ, ಟಿಕೆಟ್ ತೆಗೆಯುವುದು ಈ ಕೆಸೆಯಲ್ಲೇ ಇಡ್ತೇವೆ, ಮೊಬೈಲ್ ಅನ್ನು ಈ ಕೆಸೆಯಲ್ಲೇ ಇಡ್ತೇವೆ, ಅಥವಾ ಕೆಳಗೆ ಪ್ಯಾಂಟ್ ಅಲ್ಲಿ ಇರ್ಬೋದು, ಏನೇ ಇರ್ಲಿ. ಮುಂಚಿನ ಕಾಲದಲ್ಲಿ ನಾವು ಈ ಕೆಸೆಯಿಂದ ದೂರ ಇರ್ತಾ ಇದ್ದೆವು, ಏನೋ ಒಂದು ಜೋಳಿಗೆ ಹಾಕೊಂಡು ಹೋಗ್ತಾ ಇದ್ದೆವು. ಅಂಗಿ ಚಡ್ಡಿಗೆ ಅಥವಾ ಪ್ಯಾಂಟಿಗೆ ಅಥವಾ ಪೈಜಾಮಕ್ಕೆ ಅಷ್ಟು ಹಿಂದಿನ ಕಾಲದಲ್ಲಿ ಹೆಚ್ಚು ಕಿಸೆ ಇಡ್ತಾ ಇರ್ಲಿಲ್ಲ ಅಂತೆ. ಈಗ ಸಾಧಾರಣ ನಮ್ಮ ತಂದೆಯವರ ಕಾಲ, ಅವರ ಕಾಲದಲ್ಲೆಲ್ಲ ಬಂತು, ಆದ್ರೆ ಇನಿಷಿಯಲಿ ಇರ್ಲಿಲ್ವಂತೆ. ನಾನು ಕೇಳಿದ್ದೆ ಅದನ್ನು. ಈ ರೀತಿಯಲ್ಲಿ ನಾವು ಹೃದಯವನ್ನ ನಿರ್ಮಲವಾಗಿಡ್ಬೇಕು ಅಂತ ಹೇಳಿದ್ರೆ ಭೌತಿಕವಾಗಿ ನಾವು ನಿರ್ಮಲರಾಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಆ ಭೌತಿಕವಾಗಿ ನಿರ್ಮಲ ಆಗ್ಲಿಕ್ಕೆ ಇದೆಲ್ಲ ವಿಚಾರ ಮಾತಾಡ್ತಾ ಇರುವಂತದ್ದು. ಭೌತಿಕವಾಗಿ ನಿರ್ಮಲ ಆಗ್ಬೇಕು, ಆಮೇಲೆ ಆಧ್ಯಾತ್ಮಿಕವಾಗಿ ಮನಸ್ಸನ್ನ ಕೂಡ ನಿರ್ಮಲ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಆದ ಕಾರಣ ಸಮ ಲೋಷ್ಟ್ರ ಅಶ್ಮ ಕಾಂಚನ. ಚಾಣಕ್ಯ ಪಂಡಿತರು ಹೇಳ್ತಾರೆ. ಚಾಣಕ್ಯ ಪಂಡಿತರು ಏನ್ ಹೇಳ್ತಾರೆ? ಯಾರಿಗಾದ್ರೂ ನೆನಪಿದ್ಯಾ? ಆತ್ಮವತ್ ಸರ್ವಭೂತೇಶು ಯ ಪಶ್ಯತಿ ಸ ಪಂಡಿತ. ಯಾರು ಎಲ್ಲ ಭೂತಗಳಲ್ಲಿ ನನ್ನನ್ನು ನೋಡ್ತಾನೆ, ತನ್ನನ್ನು ಅಂದ್ರೆ ನನ್ನ ಹಾಗೆ ಪರರು ಅಂತ ಹೇಳಿ, ನನ್ನ ಹಾಗೆ ಪರರು, ಎಲ್ಲರೂ ನನ್ನ ಹಾಗೆ ಈ ಭೂಮಿಯಲ್ಲಿ ಕಷ್ಟಪಡ್ತಿದ್ದಾರೆ, ಬದ್ಧ ಸ್ಥಿತಿಯಲ್ಲಿ ಇದ್ದುಕೊಂಡು ಭಗವಂತನ ಯೋಚನೆ ಮಾಡದೆ ಕಷ್ಟ ಸ್ಥಿತಿಯಲ್ಲಿ ಇದ್ದಾರೆ ಅಂತ, ನನ್ನ ಬಗ್ಗೆ ಎಷ್ಟು ಕಷ್ಟ ಇದೆ ನನಗೆ ಜೀವನದಲ್ಲಿ, ಅದೇ ರೀತಿ ಬೇರೆಯವರಿಗೂ ಕಷ್ಟ ಇದೆ ಅಂತ ಯಾರು ನೋಡ್ತಾರೆ? ಪಂಡಿತಾಹ. ಇದೇ ರೀತಿಯಲ್ಲಿ ಭಗವದ್ಗೀತೆ ಕೂಡ ನಾವು ಓದಿದ್ದೇವೆ, ಪಂಡಿತಾಹ ಸಮದರ್ಶಿನಃ ಅಂತ ಹೇಳಿ. ಆದ ಕಾರಣ ಸಮ ಲೋಷ್ಟ್ರ ಅಶ್ಮ ಕಾಂಚನಃ, ಆ ಸ್ಥಿತಿಯಲ್ಲಿ ನಾವು ತಲುಪಲಿಲ್ಲ. ಆದರೆ ಹೀಗೆ ನಾವು ಓದ್ತಾ ಓದ್ತಾ ಚೆನ್ನಾಗಿ ಅರ್ಥ ಮಾಡ್ತಾ ಶಾಸ್ತ್ರವನ್ನ ನಿಧಾನವಾಗಿ ಎಲ್ಲ ಕಡೆ ಕೃಷ್ಣನನ್ನು ನೋಡ್ತಾ, ಬೇರೆಲ್ಲ ಭೌತಿಕವಾಗಿದ್ದದ್ದೆಲ್ಲ ಚಿನ್ನ ಆಗಿರ್ಲಿ, ಬೆಳ್ಳಿ ಆಗಿರ್ಲಿ, ಕಲ್ಲಾಗಿರ್ಲಿ ಎಲ್ಲ ಒಂದೇ ಅಂತ ಹೇಳುವ ಮನಸ್ಥಿತಿ ಬರ್ತದೆ. ನಿಜವಾಗಿ ನೋಡಿದ್ರೆ ಈ ಬೆಳ್ಳಿಯಿಂದ ನಮಗೆ ಏನು ಹೊಟ್ಟೆ ತುಂಬುತ್ತದ? ಚಿನ್ನದಿಂದ ಹೊಟ್ಟೆ ತುಂಬುತ್ತದ? ಅಲ್ವಾ? ಚಿನ್ನ ಬೆಳ್ಳಿಯಿಂದ ನಮಗೆ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯನೇ ಇಲ್ಲ, ನೋಟಿಂದ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ಭೌತಿಕ ಈ ರೀತಿಯ ವಿಚಾರದಿಂದ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಮಾಡಬೇಕಾಗತ್ತೆ, ಕೃಷಿ ಮಾಡಬೇಕಾಗತ್ತೆ ಹೊಟ್ಟೆ ತುಂಬಬೇಕಿದ್ರೆ. ಯಾರೋ ಒಬ್ಬ ಕೃಷಿ ಮಾಡಿಲ್ಲ ಅಂದ್ರೆ ನಮಗೆ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯನಾ? ಎಷ್ಟೇ ಚಿನ್ನ ಇದ್ರು ಕೂಡ. ಆದ ಕಾರಣ ನಾವು ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಬೇಕು. ಯಾರು ಅದಕ್ಕೋಸ್ಕರ ಶಾಸ್ತ್ರ ಕೃಷಿಕೋ ನಾಸ್ತಿ ದುರ್ಭಿಕ್ಷ ಅಂತ ಕೇಳಿರ್ಬಹುದು. ಕೃಷಿಕನಿಗೆ ದುರ್ಭಿಕ್ಷೆ ಇಲ್ಲ ಅಂತ. ಆದ್ರೆ ನಾವು ಕೃಷಿ ಯಾವುದನ್ನ ತಗೊಳ್ತೇವೆ? ಅಡಿಕೆಯನ್ನು ತಗೊಳ್ತಾ ಇದ್ದೇವೆ, ರಬ್ಬರನ್ನ ತಗೊಳ್ತಾ ಇದ್ದೇವೆ. ಕ್ಯಾಶ್, ಹಣ ಸಿಗುವಂತಹ ಕೃಷಿ, ತಿನ್ಲಿಕ್ಕೆ ಯೋಗ್ಯವಲ್ಲದಂತಹ ಕೃಷಿ. ಇದೊಂದು ವೈಪರೀತ್ಯ ನಮಗೆ. ಒಂದು ಏನ್ ಹೇಳ್ಬೋದು, ನಮಗೆ ನಮ್ಮ ಬುದ್ಧಿ ಜಾಸ್ತಿಯಾಗಿ ನಮ್ಮ ಗುಂಡಿ ನಾವೇ ತೋಡ್ಕೊಳ್ಳುವಂತ ಸ್ಥಿತಿ ನಮಗೆ. ಯಾಕಂದ್ರೆ ದುಡ್ಡೇ ದೊಡ್ಡಪ್ಪ ಆಗಿದೆ ನಮ್ಗೆ. ಆದ ಕಾರಣ ನಾವೆಲ್ಲ ಇದರ ಬಗ್ಗೆ ಚಿಂತನೆ ಮಾಡಿ, ಯಾರು ಒಳ್ಳೆ ಭತ್ತ, ಕೃಷಿ, ಗೋರಕ್ಷಣೆ ಮಾಡ್ತಿದ್ದಾರೆ ಅವರನ್ನ ಹತ್ರ ಕರ್ಕೊಂಡು ಬಂದು ಅವರಿಗೆ ನಮ್ಮ ಏನೋ ದುಡ್ಡು ಮಾಡಿದ್ದೇವೆ ಅದರಿಂದ ಸ್ವಲ್ಪ ಆದ್ರೂ ನಾವು ಅವರ ಸೇವೆ ಮಾಡಿದ್ರೆ ಮುಂದೆ ನಮಗೆ ಭಾರತ ಭೂಮಿಯಲ್ಲಿ
ಒಳ್ಳೆ ಫಲವತ್ತತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಭಾರತ ಭೂಮಿಯನ್ನ ನಾವು ಹಾಳು ಮಾಡ್ದಂಗೆ, ಈ ರೀತಿಯ ಬೆಳೆಗಳನ್ನ ಮಾಡಿದ್ರೆ ಭಾರತ ಭೂಮಿಯನ್ನು ಹಾಳು ಮಾಡ್ದಂಗೆ. ಇದು ತುಂಬಾ ಬೇಸರದ ವಿಚಾರ. ಇದೆಲ್ಲ ನಾವು ತಿಳ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ಬರೀ ಹರೇ ಹರೇ ಕೃಷ್ಣ ಜಪ ಮಾತ್ರ ಮಾಡೋದಲ್ಲ, ಅದು ಮುಖ್ಯ ಅಂಗ. ಆದ್ರೆ ಅದರ ಜೊತೆ ಬೇರೆ ಎಲ್ಲದನ್ನ ನೋಡ್ಕೊಳ್ಳೋದು ಕೂಡ ತುಂಬಾ ಅಗತ್ಯ. ಅದಕ್ಕೋಸ್ಕರ ಕೃಷಿಕೋ ನಾಸ್ತಿ ದುರ್ಭಿಕ್ಷ ಅಂತ ಹೇಳಿದ್ರೆ ಏನರ್ಥ? ಅವನು ದುರ್ಭಿಕ್ಷೆ ಇಲ್ಲ. ಯಾಕೆಂದ್ರೆ ಗಾವಿ ಧನೇನ ಧನವಾನ್ ಅಲ್ಲ, ಧಾನ್ಯೇನ ಧನವಾನ್ ಅಂತ ಹೇಳ್ತಾರೆ ಶಾಸ್ತ್ರ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಧಾನ್ಯೇನ ಧನವಾನ್, ಧಾನ್ಯ ಯಾರತ್ರ ಇದೆ ಅವ ನಿಜವಾದ ಧನಿಕ. ಆಮೇಲೆ ಗಾವೇನ ಧನವಾನ್, ಯಾರತ್ರ ಹಸುಗಳಿದೆ ಅವ ನಿಜವಾದ ಧನಿಕ. ಆದ್ರೆ ನಮ್ಮ ಹತ್ರ ಏನಿದೆ? ಅಡಿಕೆ ಇದೆ, ದುಡ್ಡಿದೆ, ಆದ್ರೆ ಧಾನ್ಯಕ್ಕೆ ಕೊರತೆ. ಈಗಂತೂ ಎಲ್ಲರೂ ಹೇಳ್ತಿದ್ದಾರೆ ಇನ್ನು ಕೊರತೆ ಆಗುವ ಸಂಭವ ಇದೆ ಜಾಸ್ತಿ. ಈ ರೀತಿಯಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನೋ ಪ್ರಾಬ್ಲಮ್ಗಳು ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಭಯದ ವಾತಾವರಣ ಸ್ವಲ್ಪ ಸ್ವಲ್ಪ ತಟ್ಟಿದೆ ಇಲ್ವೋ? ಕೆಲವರಿಗೆ ತಟ್ಟಿರ್ತದೆ. ಏನೇ ಇರ್ಲಿ, ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಗೋ ಸಂರಕ್ಷಣೆ ಸರಿಯಾಗಿ ನಡೀತಿಲ್ಲ, ಸರಿಯಾದ ಕೃಷಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡೋಣ. ಇದನ್ನು ಕೂಡ ನಾವು ಸ್ವಲ್ಪ ಯೋಚನೆ ಮಾಡಿ ಇದರ ಕಡೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡೋಣ. ಜಪ ಮಾಡ್ತಾ ಅದೇ ಯುದ್ಧ, ಮನುಸ್ಮರ ಯುದ್ಧ ಚ, ಜಪ ಮಾಡ್ತಾ ಇದನ್ನೆಲ್ಲ ಮಾಡಬೇಕು. ಕೃಷ್ಣನ ಬಗ್ಗೆ ಭಗವದ್ಗೀತೆಯಲ್ಲಿ ಓದ್ತಾ ಇದನ್ನೆಲ್ಲ ಮಾಡಬೇಕು. ಅಂದ್ರೆ ವರ್ಣಾಶ್ರಮ ಧರ್ಮದ ಪುನರ್ ಸಂಸ್ಥಾಪನೆ ಮಾಡ್ಲಿಕ್ಕೆ, ಅದು ಇದೆಲ್ಲ ವರ್ಣಾಶ್ರಮದ ಕೆಳಗೆ ಬರುವಂತದ್ದು. ಯಾರು ಅಡಿಗೆ ಮಾಡ್ಲಿಲ್ಲ ಅಂದ್ರೂ ಭಕ್ತಿ ಮಾಡಬಹುದು. ಈಗ ಶುದ್ಧ ಭಕ್ತರು ಏನ್ ಮಾಡ್ತಾರೆ? ಅವ್ರ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಹಾಗೆ ಅಂತ ಹೇಳಿ ಅದನ್ನು ಮಾಡದೆ ನಾವು ಇರ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಲೋಕದಲ್ಲಿ ಶುದ್ಧ ಭಕ್ತರು ತುಂಬಾ ಕಮ್ಮಿ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾನಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಶುದ್ಧ ಭಕ್ತರು ತಾತ್ವಿಕವಾಗಿ ಕೃಷ್ಣನನ್ನು ಯಾರು ಅರ್ತಿದ್ದಾರೆ ವಿರಳ, ಬೆರಳೆಣಿಕೆ ಕೂಡ ಸಿಗುದು ಕಷ್ಟ. ಆದ ಕಾರಣ ಅವರನ್ನು ನಾವು ಮಾದರಿ ಈ ವಿಚಾರದಲ್ಲಿ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅವರು ಸಂಪೂರ್ಣವಾಗಿ ಕೃಷ್ಣ ಭಕ್ತರಾಗಿ ಸಂಪೂರ್ಣ ಭಕ್ತಿಯಲ್ಲೇ ತಲ್ಲೀನರಾದವರು. ಆದ್ರೆ ನಾವು ಹಾಗಲ್ಲ. ನಮಗೆ ಇನ್ನೂ ಕೂಡ ಏನಿದೆ? ಆಸೆ ಆಕಾಂಕ್ಷೆಗಳಿದೆ. ಆಸೆ ಆಕಾಂಕ್ಷೆಗಳು ಜಾಸ್ತಿ ಇದೆ ನಮಗೆ. ಅದನ್ನ ತೃಪ್ತಿ ಮಾಡುವಂತಹ ಸ್ಥಿತಿಯಲ್ಲಿ ನಾವು ಪ್ರಯತ್ನ ಪಡುವಾಗ ನಾವು ಇದೆಲ್ಲವನ್ನ ನೋಡ್ಬೇಕಾಗ್ತದೆ. ಆದ ಕಾರಣ ನಾವು ಇದರ ಬಗ್ಗೆ ಚಿಂತನೆ ಮಾಡೋಣ, ಮುಂದೆ ಹೋಗೋಣ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪರಮ ಸತ್ಯದ ಸಾಕ್ಷಾತ್ಕಾರವಿಲ್ಲದ ಪುಸ್ತಕ ಜ್ಞಾನದಿಂದ ಪ್ರಯೋಜನವಿಲ್ಲ. ಪರಮ ಸತ್ಯದ ಸಾಕ್ಷಾತ್ಕಾರವಿಲ್ಲದ ಪುಸ್ತಕ ಜ್ಞಾನದಿಂದ ಪ್ರಯೋಜನವಿಲ್ಲ ಅಂದ್ರೆ ಭಗವದ್ಗೀತೆ ಓದಿ ಭಗವದ್ ಧರ್ಮ ವರ್ಣಾಶ್ರಮ ಧರ್ಮ ಇದೆರಡರ ಜ್ಞಾನ ಸಿಕ್ಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ನಾನು ಬರೀ ಭಕ್ತಿ ಮಾಡ್ತೇನೆ, ನಾನು ಬೇರೆಲ್ಲ ಭೂಮಿಯನ್ನು ಹಾಳು ಮಾಡ್ತಾ ಇರ್ತೇನೆ, ಭಕ್ತಿ ಮಾಡ್ತೇನೆ ಅಂತ ಸರಿ ಇಲ್ಲ. ನಾನು ಒಂದು ಉದಾಹರಣೆ ಮುಂಚೆಯೇ ಕೊಟ್ಟಿದ್ದೇನೆ. ನಾನು ಒಂದು ಸಲ ಜಗನ್ನಾಥ ರಥಯಾತ್ರೆಗೆ ಹೋಗುವಾಗ ಅಲ್ಲಿ ನೀರು ಕುಡಿದ ಬಾಟ್ಲನ್ನ ಎಲ್ಲ ಭಕ್ತರು, ಅದು ಕೂಡ ತುಂಬಾ ಸೀನಿಯರ್ ಭಕ್ತರು, ಅಲ್ಲಿ ಇಲ್ಲಿ ಬಿಸಾಕ್ತಾ ಇದ್ರು. ಎಂತ ಶೋಚನೀಯ ವಿಚಾರ ನೋಡಿ. ಅದು ಸ್ವಲ್ಪ ಕಾಮನ್ ಸೆನ್ಸ್, ಸಾಮಾನ್ಯ ವ್ಯಕ್ತಿ ಕೂಡ ಅರ್ಥ. ಆದ್ರೆ ಸಾಮಾನ್ಯ ವ್ಯಕ್ತಿ ನೋಡ್ತಾರಲ್ಲ ಭಕ್ತರನ್ನ, ಭಕ್ತರು ತಿಲಕ ಇಟ್ಟಿದ್ದಾರೆ, ಭಕ್ತರು ಹಾಗೆ ಡ್ರೆಸ್ ಹಾಕಿದ್ದಾರೆ, ಇವರೇ ಈ ತರ ಮಾಡ್ತಿದ್ದಾರಲ್ಲ ಅಂತ ಕಮೆಂಟ್ ಅಲ್ವಾ ಬರುವಂತದ್ದು. ಇದು ಯಾರಿಗೆ? ಇದು ಕೃಷ್ಣನಿಗೆ ಹೇಳುವಂತ ವಿಚಾರ. ನಾವೆಲ್ಲ ಕೃಷ್ಣನ ರೆಪ್ರೆಸೆಂಟೇಟಿವ್ಸ್. ಕೃಷ್ಣನನ್ನ ರೆಪ್ರೆಸೆಂಟ್ ಮಾಡುವಾಗ ನಾವು ನಮ್ಮ ಪ್ರತಿಯೊಂದು ಬಿಹೇವಿಯರ್ ಅನ್ನು ಕೂಡ ಚೆಕ್ ಮಾಡಬೇಕು. ನಾನು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ, ಯಾವುದೋ ಒಂದನ್ನು ನೋಡಿ ನಾನು ಹೇಳ್ತಾ ಇದ್ದೇನೆ. ನನ್ನಲ್ಲೂ ಎಷ್ಟೋ ಈ ರೀತಿಯ ಪ್ರಾಬ್ಲಮ್ಗಳಿದೆ. ಆದ ಕಾರಣ ನೀವೆಲ್ಲರೂ ನನ್ನನ್ನು ತಿದ್ದಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಯಾವತ್ತು ಕೇಳ್ಕೊಳ್ತೀನಿ, ಇವತ್ತು ಕೇಳ್ಕೊಳ್ತೀನಿ. ನೀವು ನನ್ನನ್ನ ಬಿಡಬಾರ್ದು, ನನಗೆ ನಿಮ್ಮ ಸಂಘ ಕೊಡಿ ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಆದ ಕಾರಣ ನಾವು ಜ್ಞಾನ, ಈ ಭಗವದ್ಗೀತೆಯನ್ನು ಓದುವಾಗ ಎರಡು ರೀತಿಯ ಜ್ಞಾನ, ಹೇಗೆ ಸಮಾಜದಲ್ಲಿ ನಿಜವಾಗಿ ಆಚಾರ್ಯರು ಹೇಗೆ ಬದುಕಬೇಕು ಅಂತ ಹೇಳಿದ್ದಾರೆ. ಯದ್ಯದ ಆಚರತಿ ಶ್ರೇಷ್ಠ ತತ್ 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 ತದೇವೇತರೋ ಜನಾ. ಬಾಯ್ಪಾಠ ಮಾಡಿದ್ದೇವಲ್ಲ. ಯದ್ಯದಾಚರಿತಿ ಶ್ರೇಷ್ಠರಾದ ಶ್ರೀಲ ಪ್ರಭುಪಾದರು ಹೇಗೆ, ಅವರು ಎಲ್ಲಿಯಾದ್ರೂ ಲೈಟ್ ಆನ್ ಇದ್ರೆ ಕೂಡ್ಲೆ ಹೇಳ್ತಾ ಇದ್ರು, ಲೈಟ್ ಆಫ್ ಮಾಡಿ ಬಾ ಅಂತ ಹೇಳಿ ಹೇಳ್ತಿದ್ರು. ಒಂದ್ಸಲ ಏನಾಯ್ತು, ಶ್ರೀಲ ಪ್ರಭುಪಾದರು ಯಾವುದೋ ಒಂದು ಫಾರ್ಮ್ ಪ್ರಾಜೆಕ್ಟ್ ಅಲ್ಲಿ ಇರುವಾಗ ಅವ್ರು ಆ ಕಡೆ ಈ ಕಡೆ ಹೋಗುವಾಗ ಒಬ್ರು ಶಿಷ್ಯರನ್ನ ಕರೆದ್ರಂತೆ. ಶಿಷ್ಯರು ಏನು ಅಂತ ಕೇಳಿದ್ರಂತೆ. ಏನೋ ಸರಿ ಇಲ್ಲ ಇಲ್ಲಿ ನೋಡು, ಏನು ಸರಿ ಇಲ್ಲ ನೋಡು ಅಂತ. ಎಲ್ಲ ಸರಿ ಇದೆಯಲ್ಲ, ಎಲ್ಲ ಸರಿ ಇದೆಯಲ್ಲ ಅಂತ ಹೇಳಿದ್ರು. ಮತ್ತೆ ಬರುವಾಗ ಏನೋ ಸರಿ ಇಲ್ಲ ಇಲ್ಲಿ, ಸರಿ ನೋಡು ಅಂತ. ಇಲ್ಲ ಎಲ್ಲ ಸರಿ ಇದೆಯಲ್ಲ ಪ್ರಭುಪಾದರು ಹೇಳಿದ್ರಂತೆ. ನೋಡಿ, ನಿನಗೆ ಕಾಣ್ತಾ ಇದೆಯಾ ಅಲ್ಲಿ ಲೈಟ್ ಉರಿತಾ ಇದೆ? ಯಾಕಂದ್ರೆ ಬೆಳಗಾದ ಮೇಲೆ ಲೈಟ್ ಕಾಣುದಿಲ್ಲಲ್ಲ, ಅದು ಯಾವಾಗಿಂದ ನಿನ್ನ ರಾತ್ರಿಯಿಂದ ಉರಿತಾ ಉಂಟು, ನೀ ಯಾಕೆ ಆಫ್ ಮಾಡ್ಲಿಲ್ಲ ಅಂತ ಹೇಳಿದ್ರಂತೆ. ಅದೇ ರೀತಿಯಲ್ಲಿ ನನ್ನ ಗುರುಗಳು ಕೂಡ ಎಷ್ಟೋ ಸಲ, ನಾನು ಫಾರ್ಮ್ ಪ್ರಾಜೆಕ್ಟ್ ಅಲ್ಲಿ ಇರುವಾಗ ಎಷ್ಟೋ ಸಲ ಗುರುಗಳು
ತುಂಬಾ ಸಲ ಬಂದು ಹೇಳ್ತಾ ಇದ್ರು, ನೋಡಿ ಅಲ್ಲಿ ಲೈಟ್ ಆಫ್ ಮಾಡ್ಲಿಲ್ಲ ಅಂದ್ರೆ ಆಚಾರ್ಯರು ಅಂದ್ರೆ ಹಾಗೆ, ಅವರನ್ನ ನಾವು ಸರಿಯಾಗಿ ಫಾಲೋ ಮಾಡ್ಬೇಕು. ಇದನ್ನು ಹೀಗೆ ಹೇಳಿದೆ, ಯಾವುದನ್ನ? ಪ್ರಯೋಜನ ಇಲ್ಲದ ಜ್ಞಾನವನ್ನ ಹೀಗೆ ಹೇಳಿದೆ. ಅತಃ ಶ್ರೀ ಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಮಿಂದ್ರಿಯೈ ಸೇವ ಉನ್ಮುಖ ಹಿ ಜಿಹ್ವಾದೌ ಸ್ವಯಂ ಏವ ಸ್ಫುರತಿ ಅಧಃ. ಅತಃ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಃ ಅಂತ ಅದ್ಭುತವಾದ ಶ್ಲೋಕ. ನಮ್ಮ ಗೋಸ್ವಾಮಿಗಳು ಬರೆದಿರುವಂಥದ್ದು, ರೂಪ ಗೋಸ್ವಾಮಿಗಳು. ಅತಃ ಶ್ರೀಕೃಷ್ಣ ನಾಮಾದಿ, ಆದಿ ಅಂದ್ರೆ ಬರೀ ನಾಮ ಅಲ್ಲ, ಅದರ ಸೇವೆ ಇರ್ಬೋದು. ಆದಿ ಅಂದ್ರೆ ಇದೆಲ್ಲ, ಯಾವುದೆಲ್ಲ? ಶ್ರವಣ, ಕೀರ್ತನ, ಅದೆಲ್ಲ 9 ವಿಧದ್ದು. ಅತಃ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈ, ಈ ಹೊರಗೆ ಕಾಣುವಂತ ಕಿವಿಯಿಂದ, ಮೂಗಿನಿಂದ, ಕಣ್ಣಿನಿಂದ, ಬಾಯಿಯಿಂದ ಈ ಕೃಷ್ಣನ ಹೆಸರು, ಕೃಷ್ಣನ ನಾಮ, ಕೃಷ್ಣನ ಗುಣ, ಕೃಷ್ಣನ ನಾಮ, ಗುಣ, ಲೀಲೆ, ಈ ರೀತಿಯ ವಿಚಾರಗಳನ್ನ ಗ್ರಾಹ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದರಿಂದ? ಈ ಹೊರಗೆ ಕಾಣುವಂತ ಇಂದ್ರಿಯಗಳಿಂದ. ಹೇಗೆ ಇದು ನಮಗೆ ಗ್ರಾಹ್ಯ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಸೇವ ಉನ್ಮುಖೇಹಿ ಜಿಹ್ವಾದವು, ಜಿಹ್ವದಿಂದ ಶುರುವಾಗುವಂತ ಸೇವೆಯಿಂದ ನಮಗೆ ಭಗವಂತನ ಬಗ್ಗೆ ಗ್ರಹಣ ಆಗ್ಲಿಕ್ಕೆ ಶುರು ಆಗ್ತದೆ, ಗ್ರಾಹ್ಯ ಆಗ್ಲಿಕ್ಕೆ ಶುರು ಮಾಡ್ಲಿಕ್ಕೆ ಆಗ್ತದೆ, ಅರಿಲಿಕ್ಕೆ ಅಂದ್ರೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಅದು ಹೇಗೆ ಸಾಧ್ಯ? ನಮ್ಮ ಕಿವಿಯಿಂದ, ಬಾಯಿಯಿಂದ, ಎಲ್ಲ ಕಡೆಯಿಂದ ಹೋದಂತಹ ಕೃಷ್ಣನ ವಿಚಾರಗಳೇ ಅದೇ ನಮಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಅದರಿಂದಲೇ ಅರ್ಥ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾವುದರಿಂದ ಅಲ್ಲ. ಭಕ್ತಿ ಎಲ್ಲಿಂದ ಬರುದು? ಭಕ್ತಿಯಿಂದಲೇ. ಈಗ ನಾವು ಕೃಷ್ಣನ ಬಗ್ಗೆ ಹರೇ ಕೃಷ್ಣ ಅಂತ ಕೇಳುವಾಗ, ಹರೇ ಕೃಷ್ಣ ಅಂತ ಹೇಳುದು ಒಳಗೆ ಹೋಗಿ ಶುದ್ಧ ಮಾಡುವಂಥದ್ದು. ಹರೇ ಕೃಷ್ಣ ಅಂತ ಹೇಳುವ ಪದ ಒಳಗೆ ಹೋಗಿ, ಶಬ್ದ ಒಳಗೆ ಹೋಗಿ ಶುದ್ಧ ಮಾಡುವಂಥದ್ದು. ಅಂದ್ರೆ ಕೃಷ್ಣನೇ ನಮ್ಮನ್ನು ಶುದ್ಧ ಮಾಡುವಂಥದ್ದು, ಅಂದ್ರೆ ಕೃಷ್ಣನೇ ಮೇಲೆ ಬರುವಂಥದ್ದು, ಕೃಷ್ಣನೇ ಶುದ್ಧ ಮಾಡುವಂಥದ್ದು, ಎಲ್ಲವೂ ಕೃಷ್ಣನೇ. ನಾವು ನಾಲಿಗೆಯಿಂದ ತೆಗೆದಂಥ ವಿಚಾರವೂ ಕೃಷ್ಣನೇ, ಹೃದಯಕ್ಕೆ ಹೋದ್ದು ಕೃಷ್ಣನೇ, ಶುದ್ಧ ಮಾಡುವಂಥ ವ್ಯಕ್ತಿಯು ಕೃಷ್ಣನೇ. ಅದಕ್ಕೋಸ್ಕರ ಕೃಷ್ಣ ಏಕ ಶರಣಂ ಅಂತ ತುಂಬಾ ಸಲ ಹೇಳ್ತೇವಲ್ಲ. ಯಾಕಂದ್ರೆ ಎಲ್ಲ ಅಸ್ತಿತ್ವದಲ್ಲಿ ಇರುವುದು ಕೃಷ್ಣನೊಬ್ಬನೇ, ನಾವೆಲ್ಲ ಕೃಷ್ಣನಿಗೆ ಸೇರಿದವರು. ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡೋದು. ನಾವೆಲ್ಲರೂ ಕೃಷ್ಣನಿಗೆ ಸೇರಿದವು. ನಾವು ಒಳ್ಳೆಯವರಿರ್ಲಿ, ಕೆಟ್ಟವರಿರ್ಲಿ, ಅಸುರರಿರ್ಲಿ, ಏನೇ ಇರ್ಲಿ, ನಾವೆಲ್ಲರೂ ಕೃಷ್ಣನಿಗೆ ಸೇರಿರುವವರು. ಆದ ಕಾರಣ ಕೃಷ್ಣಂ ಏಕ ಶರಣಂ. ಐಹಿಕವಾಗಿ ಕಲುಷಿತಗೊಂಡ ತನ್ನ ಇಂದ್ರಿಯಗಳ ಮೂಲಕ ಯಾರು ಶ್ರೀಕೃಷ್ಣನ ನಾಮ, ರೂಪ, ಗುಣ ಮತ್ತು ಲೀಲೆಗಳ ಆಧ್ಯಾತ್ಮಿಕ ಸ್ವಭಾವವನ್ನು ತಿಳಿಯಲಾರರು. ಈಗ ನಮ್ಗೆ ಅನ್ನಿಸ್ತದೆ, ಇಷ್ಟು ಸಲ ಹೇಳ್ತಾ ಇದ್ದೇನಲ್ಲ ನಾನು ನಿಮಗೆ ನಿಮಗೆ ಅಂದ್ರೆ ನಮ್ಮ ಮನೆಯಲ್ಲಿ ಇರುವ ಯಾರಿಗೂ ಹೇಳ್ತಾ ಇದ್ದೇವೆ ನಾವು, ಎಷ್ಟು ಸಲ ಹೇಳಿದ್ದೇನೆ ನಾನು ಕೃಷ್ಣನ ಜಪ ಮಾಡು, ಯಾಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ? ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ, ಇಂದ್ರಿಯಗಳು ಐಹಿಕವಾದ ವಿಚಾರಗಳಿಂದ ಕಲುಷಿತಗೊಂಡಿದೆ. ಈಗ ನಮಗೆ ಇರ್ಲಿ, ನಮಗೆ ಸಂಪೂರ್ಣ ಭಕ್ತಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಎಲ್ಲ ಬಿಡ್ಬೇಕಲ್ಲ, ಅಯ್ಯೋ ಬೇಡ ಬೇಡ, ಅಯ್ಯೋ ಬೇಡ ಬೇಡ ಅಂತ ಇದೆ. ಯಾಕಿದೆ? ಇನ್ನೂ ಕಲುಷಿತವಾಗಿದೆ, ನನಗೆ ಕಲುಷಿತವಾಗಿದೆ ಸಂಪೂರ್ಣವಾಗಿ. ಆದ ಕಾರಣ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಬೆಳೆಸ್ಲಿಕ್ಕೆ ಆಸಕ್ತಿ ಇಲ್ಲ ನನಗೆ. ಬೇಡ, ಇಷ್ಟೇ ಸಾಕು, ಕೃಷ್ಣ ಪ್ರಜ್ಞೆ ಇಷ್ಟೇ ಸಾಕು ಅಂತ ನಾವು ಅನ್ಕೊಳ್ತೇವೆ. ಮನಸ್ಸಲ್ಲಿ ಕೃಷ್ಣ ಫುಲ್ ಬೇಕು, ಅದನ್ನ ನನಗೆ ಮಾಡುವಾಗ ಇಷ್ಟೇ ಸಾಕು ಅಂತ ಹೇಳ್ತಾ ಇದ್ದೇನೆ ನಾನು. ಅಷ್ಟು ಸೇವೆ ಬೇಡ, ನನಗೆ ಇಷ್ಟೇ ಕೆಪಾಸಿಟಿ, ಇಷ್ಟೇ ಮಾಡ್ತೇನೆ ನಾನು. ಯಾಕೆ ಹಾಗೆ ಅಂತ ಹೇಳಿದ್ರೆ, ನನಗೆ ಇನ್ನೂ ಕೂಡ ಐಹಿಕವಾಗಿ ತುಂಬಾ ಕಲ್ಮಶ ಹೃದಯದಲ್ಲಿ ಇದೆ. ಆ ಕಲ್ಮಶವನ್ನ ಇನ್ನೂ ಶುದ್ಧಿ ಆಗ್ತಾ 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 ಏನಾಗ್ತದೆ, ಕೃಷ್ಣನ ಸೇವೆ ಬಿಟ್ರೆ ಬೇರೆ ಏನು ಬೇಡ ನನಗೆ ಅಂತ ಆಗ್ತದೆ. ಆ ಸ್ಥಿತಿ ನಮಗೆ ಯಾವಾಗ ಬರ್ತದೆ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಹಾತೊರಿಬೇಕು. ಅದು ಯಾವಾಗ ಬರ್ತದೆ ಅಂತ ನಾವು ಕಾಯ್ಬೇಕು. ಆ ಕೃಪೆಗೆ, ಭಗವಂತ ಮತ್ತು ಭಗವದ್ ಭಕ್ತರ ಕೃಪೆಗೆ ಕಾಯ್ಬೇಕು. ಕಾಯ್ದು ಅಂತ ಹೇಳಿದ್ರೆ ಅದರ ಕಡೆಗೆ ನಾವು ಮುಂದೆ ಹೋಗ್ಬೇಕು. ಕಾಯ್ದು ಅಂತ ಹೇಳಿದ್ರೆ ಅದರ ಬಗ್ಗೆ ಅರ್ಥ ಮಾಡ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡ್ಬೇಕು. ಮೊನ್ನೆ ಹೇಳಿದ ಹಾಗೆ, ಈಗ ನಾವೆಲ್ಲ ತಿಳ್ಕೊಂಡಿದ್ದೇವೆ ಪ್ರಕೃತಿಯಲ್ಲಿ ಏನೆಲ್ಲ ನಡೀತಾ ಇದೆ, ಪ್ರಕೃತಿಯಲ್ಲಿ ಏನೆಲ್ಲ ನಡೀತಾ ಇದೆ, ಎಷ್ಟು ಭಗವದ್ ಧರ್ಮಕ್ಕೆ ವಿರುದ್ಧವಾದ ವಿಚಾರಗಳು ನಡೀತಾ ಇದೆ. ಅದರ ಬಗ್ಗೆ ನಮಗೆ ಆತಂಕ, ಬೇಸರ, ವಿಷಾದ ಇರಬೇಕು. ಅಟ್ಲೀಸ್ಟ್ ಅಷ್ಟಾದ್ರೂ ಇರ್ಬೇಕು ನಮಗೆ. ಅದರ ಬಗ್ಗೆ ಓಕೆ ತೊಂದ್ರೆ ಇಲ್ಲ, ಅದು ಕಲಿಯುಗದ ಪ್ರಭಾವ ಅಂತ ಹೇಳಿ ನಾವು ಅದನ್ನು ಇಗ್ನೋರ್ ಮಾಡೋದಲ್ಲ. ಹಾಗೆ ಇಗ್ನೋರ್ ಮಾಡಿದ್ರೆ ನಮಗೆ ನಮ್ಮನ್ನ ಕೃಷ್ಣ ಕೂಡ ಇಗ್ನೋರ್ ಮಾಡ್ತೇನೆ. ನೋಡ್ಲಿಕ್ಕೆ ಭಕ್ತಿಯಲ್ಲಿ ತುಂಬಾ ಜಪದಲ್ಲಿ ಟೇಸ್ಟ್ ಇರಬಹುದು ನಮಗೆ,
ಜಪದಲ್ಲಿ ಟೇಸ್ಟ್ ಇರಬಹುದು, ಕೃಷ್ಣನ ಬಗ್ಗೆ ತುಂಬಾ ಚಿಂತನೆ ಮಾಡಬಹುದು, ಆದರೆ ಕೃಷ್ಣನ ಹೆಂಡತಿಯಾದಂತಹ ಭೂಮಾತೆಯನ್ನ ನಿರ್ಲಕ್ಷ್ಯ ಮಾಡಿದರೆ ಕೃಷ್ಣ ಬರ್ತಾನ? ಕೃಷ್ಣ ಬರ್ತಾನ? ಯಾಕಂದ್ರೆ ಕೃಷ್ಣನೇ ಸೃಷ್ಟಿಸಿದ್ದು ಭೂಮಂಡಲವನ್ನ. ಕೃಷ್ಣನೇ ಸೃಷ್ಟಿಸಿದ್ದು. ಕೃಷ್ಣನ ಸೃಷ್ಟಿಯನ್ನೇ ನಾವು ತೆಗಳಿದ್ರೆ ಹೇಗಾಗ್ತದೆ? ಸ್ವಲ್ಪ ಯೋಚನೆ ಮಾಡೋಣ. ಆದ ಕಾರಣ ಭಕ್ತಿಯಲ್ಲಿ ಮುಂದೆ ಹೋಗುದು, ಜಪದಲ್ಲಿ ಮುಂದೆ ಹೋಗುದು ಅಂತ ಹೇಳಿದ್ರೆ ನಾವು ರೆಸ್ಪಾನ್ಸಿಬಲ್ ಆಗುವುದು, ನಾವು ರೆಸ್ಪಾನ್ಸಿಬಲ್ ಇಂಡಿವಿಜುವಲ್ ಆಗುವಂಥದ್ದು ತುಂಬಾ ಇಂಪಾರ್ಟೆಂಟ್ ವಿಚಾರ. ನಮ್ಮ ಮನಸ್ಸಿನಲ್ಲಿ ಬೇಜಾರು ಇರಬೇಕು, ಬೇಸರ ಇರಬೇಕು, ಇದೆಲ್ಲ ನಡೀತಾ ಇದೆಯಲ್ಲ, ಅಯ್ಯೋ ಕೃಷ್ಣ ಹೇಗಾದ್ರೂ ಮಾಡಿ ನನಗೆ ಒಂದು ಶಕ್ತಿ ಕೊಡು ಇದರಿಂದ ಮುಂದೆ ಹೋಗ್ಲಿಕ್ಕೆ ಅಂತ ಹೇಳಿ ಕೃಷ್ಣನ ಹತ್ರ, ಭಗವದ್ ಭಕ್ತರ ಹತ್ರ ಅಂಗಲಾಚಿ ಕೇಳಬೇಕು. ನಾವು ನಿಜವಾಗಿ ಕೇಳಬೇಕು ಅದನ್ನು. ಭಗವಂತನ ಸೇವೆ ಅದು. ಭಗವಂತನ ದಿವ್ಯ ಸೇವೆಯಿಂದ ಮನುಷ್ಯನು ಆಧ್ಯಾತ್ಮಿಕದಲ್ಲಿ ಮಗ್ನನಾದಾಗ ಮಾತ್ರ ಭಗವಂತನ ಅಲೌಕಿಕ ನಾಮ, ರೂಪ, ಗುಣ ಮತ್ತು ಲೀಲೆಗಳು ಅವನ ಮುಂದೆ ತೆರೆದುಕೊಳ್ಳುತ್ತವೆ. ವೃಂದಾವನವಾಗ್ತದೆ ಈ ಭೂಮಿ. ಕೃಷ್ಣ ಇಲ್ಲೇ ನೆಲೆಸಿದ್ದ. ಕೃಷ್ಣ ಇಲ್ಲೇ ನಿಂತು ಕಲಿಯುಗಕ್ಕಿಂತ ಮುಂಚೆ ಅಂದ್ರೆ ದ್ವಾಪರ ಯುಗೆಯಲ್ಲಿ ಇಲ್ಲೇ ಭೂಮಿಯಲ್ಲಿ, ಇದೇ ಭೂಮಿಯಲ್ಲಿ ವೃಂದಾವನದಲ್ಲಿ ನೆಲೆಸಿ ನಾಮ, ರೂಪ, ಗುಣ, ಲೀಲೆಗಳನ್ನು ಮಾಡಿದಂತಹ ಭೂಮಿ ಇದು, ಪುಣ್ಯ ಭೂಮಿ. ಆದ ಕಾರಣ ಈ ಭೂಮಿಯ ಜೊತೆ ನಮಗೆ ಸಂಪರ್ಕ ಕೃಷ್ಣನ ಗೊಟ್ಟೆ ಇರುವಂತಹ ಸಂಪರ್ಕ ಆಗಿರಬೇಕು ವಿನಃ ನನಗೋಸ್ಕರ ನನ್ನ ಜೇಬು ತುಂಬಿಸುವಂತಹ ಸಂಪರ್ಕ ಆಗಿರಬಾರದು. ನಾವು ಪ್ರತಿಯೊಂದು ಜಾಗೆಯನ್ನ ವೃಂದಾವನ ಮಾಡಬೇಕು. ಆ ವೃಂದಾವನದಲ್ಲಿ ನಾವು ನೆಲೆಸಬೇಕು. ಆಗ ಕೃಷ್ಣನ ನಿಜವಾದ ವೃಂದಾವನ, ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ನಾವು ಕ್ವಾಲಿಫಿಕೇಶನ್ ಆಗ್ತೇವೆ. ಇಲ್ಲಿ ಕಳ್ಳರಾಗಿ ಕೃಷ್ಣನ ಜಪ ಮಾಡಿದರೆ ಹೇಗೆ ನಾವು ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ? ಇಲ್ಲಿ ಎಲ್ಲ ನಾನ್ಸೆನ್ಸ್ ಮಾಡಿ ಕೃಷ್ಣನ ಜಪ ಮಾಡ್ತಾ ಶುದ್ಧರಾಗ್ತೇವೆ, ಆದರೆ ಶುದ್ಧರಾಗದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಶುದ್ಧಿ ಅಂದ್ರೆ ಸಂಪೂರ್ಣ ಶುದ್ಧಿ, ಆಧ್ಯಾತ್ಮಿಕ ಮತ್ತು ಭೌತಿಕ ಶುದ್ಧಿ. ಬರೀ ಆಧ್ಯಾತ್ಮಿಕ ಶುದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭೌತಿಕ ಶುದ್ಧ ಆಗದೆ. ಭಕ್ತಿರಸಾಮೃತ ಸಿಂಧು 1.2.234. ಭಗವದ್ಗೀತೆಯು ಕೃಷ್ಣ ಪ್ರಜ್ಞೆಯ ವಿಜ್ಞಾನ. ಭಗವದ್ಗೀತೆಯು ಕೃಷ್ಣ ಪ್ರಜ್ಞೆಯ ವಿಜ್ಞಾನ. ಸುಮ್ಮನೆ ಜ್ಞಾನ ಅಲ್ಲ, ಇದು ವಿಜ್ಞಾನ. ಅಂದ್ರೆ ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಪ್ರಕ್ರಿಯೆ, ಭಗವಂತನ ಸೇವೆಯ ಒಂದು ಪ್ರಕ್ರಿಯೆ. ಅದನ್ನ ಕರ್ಕೊಂಡು ಹೋಗ್ತದೆ. ನಮಗೆ ಕೆಪಾಸಿಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ಶಾಲೆಗೆ ಸೇರಿದ ಮೇಲೆ ಭಗವಂತನ ಧಾಮಕ್ಕೆ ಹೋಗುವ ತನಕ ಆಚಾರ್ಯರು, ಪರಂಪರೆ ನಮ್ಮನ್ನು ಬಿಡುವುದಿಲ್ಲ. ಆ ಒಂದು ದೃಢ ನಿರ್ಧಾರ ನಮಗಿರ್ಬೇಕು. ನಮಗೆ ಅನ್ನಿಸ್ತದೆ, ಅಯ್ಯೋ ನನಗೆ ಮಾಡ್ಲಿಕ್ಕೆ ಸಾಧ್ಯವಾ? ಸಾಯೋ ಸಮಯ ತನಕ 16 ಜಪ ಸಾಧ್ಯವಾ? ಸಾಧ್ಯ. ಯಾಕೆ ಸಾಧ್ಯ ಅಂತ ಹೇಳಿದ್ರೆ ನಾವು ಸರೆಂಡರ್ ಆದ್ರೆ ಸಾಧ್ಯ. ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅದ ಕಾರಣ ಸರೆಂಡರ್ ಒಂದೇ ಭಗವಂತ ಎಕ್ಸ್ಪೆಕ್ಟ್ ಮಾಡುದು. ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಭಗವಂತ? ಸರೆಂಡರ್. ಅದಕ್ಕೋಸ್ಕರ ಅರ್ಜುನ ಏನ್ ಮಾಡಿದ? ಕಾರ್ಪಣ್ಯ ದೋಷೋ ಉಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಚ್ಛ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯ ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನನ್ನನ್ನು ನೀನು ಶಿಷ್ಯನಾಗಿ ಸ್ವೀಕರಿಸು ಅಂತ ಹೇಳಿ ಭಗವಂತನ ಹತ್ರ ಅರ್ಜುನ ಹೇಳ್ತಾನೆ. ಅದೇ ರೀತಿಯಲ್ಲಿ ಅರ್ಜುನನ ಒಂದು ದಾರಿಯಲ್ಲಿ ನಾವು ಹೋಗ್ಬೇಕು. ಹೇಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಭಗವದ್ ಭಕ್ತರ ಸೇವೆಯಲ್ಲಿ ನಾವು ತೊಡಗಬೇಕು ಅಂತ ಹೇಳಿದ್ರೆ ನಾವು ಸಂಪೂರ್ಣ ಶರಣಾಗತಿ ಆಗ್ಬೇಕು, ಶರಣಾಗತಿಯ ಕಡೆಗೆ ಹೋಗ್ಬೇಕು. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣನ ಕೃಪೆಯಿಂದ ಜ್ಞಾನವನ್ನು ಪಡೆದಿದ್ದಾನೆ. ಫಸ್ಟ್ ಇಂಪಾರ್ಟೆಂಟ್ ಇದು. ಕೃಷ್ಣನ ಕೃಪೆಯಿಂದ, ನಾವೇ ಜ್ಞಾನ ಪಡೆದದಲ್ಲ ಇದು. ಇಷ್ಟೆಲ್ಲ ಜ್ಞಾನ ಇದೆಯಲ್ಲ, ಓಹೋ ಅಂತ ಹೇಳಿದ್ರೆ ಮರುಕ್ಷಣ ಅದು ಹೋಗ್ಲಿಕ್ಕೂ ಸಾಕು. ಯಾಕಂತ ಹೇಳಿದ್ರೆ ಆ ಜ್ಞಾನ ನಮ್ದಲ್ಲ, ಈ ಜ್ಞಾನ ಕೃಷ್ಣ ನಮಗೆ ಕೊಡ್ತಾ ಇರುವಂತದ್ದು. ಪ್ರತಿಯೊಂದು ಕೃಷ್ಣನ ಪದ, ಕೃಷ್ಣನ ವಿಚಾರ, ಕೃಷ್ಣನ ಚಿಂತನೆ, ಇದೆಲ್ಲ ಕೃಷ್ಣನ ಕೃಪೆಯಿಂದ ನಮಗೆ ಆಗ್ತಾ ಇರುವಂತದ್ದು. ಅದು ಕೂಡ ಕೃಷ್ಣ ನೇರ ಕೊಡ್ತಾ ಇಲ್ಲ, ಭಗವಂತನ ಭಕ್ತರ ಮುಖಾಂತರ ಕೊಡ್ತಿದ್ದಾರೆ. ಶ್ರೀಲ ಪ್ರಭುಪಾದರ ಮುಖಾಂತರ ಕೊಡ್ತಿದ್ದಾರೆ ನಮಗೆ. ಸುಮ್ಮನೆ ಕೃಷ್ಣ ಬರುವುದಿಲ್ಲ, ಕೃಷ್ಣ ಬರುವುದೇ ಭಕ್ತರ ಮುಖಾಂತರ. ಅಹಂ ಭಕ್ತ ಪರಾಧೀನೋ ಅಂತ ಹೇಳ್ತಾರೆ ಭಗವಂತ. ಭಕ್ತನ ಮುಖಾಂತರವೇ ನಮಗೆ ಭಕ್ತಿ ಸಿಗುವಂಥದ್ದು. ಏಕೆಂದರೆ ಪರಿಶುದ್ಧ ಭಕ್ತಿ ಸೇವೆಯಿಂದ ಅವನಿಗೆ ತೃಪ್ತಿ. ಯಾರಿಗೆ? ಭಗವದ್ ಭಕ್ತರಿಗೆ. ಜ್ಞಾನವನ್ನು ಸಾಕ್ಷಾತ್ಕರಿಸಿಕೊಂಡು ಮನುಷ್ಯನು ಪರಿಪೂರ್ಣನಾಗುತ್ತಾನೆ. ಅಂತಹ ಜ್ಞಾನ ಸಿಕ್ಕಿದವನಿಗೆ ಸಂಶಯ ಇರುವುದಿಲ್ಲ. ಯಾಕಂದ್ರೆ ಸಂಶಯ ವಿನಾಶಕ್ಕೆ ಕಾರಣ. ಪ್ರಣಶ್ಯತಿ ಅಂತ ಹೇಳ್ತಾರೆ, ವಿನಶ್ಯತಿ ಅಥವಾ ಪ್ರಣಶ್ಯತಿ. ಅಂತಹ ಅಜ್ಞಾನ ನಮಗಿರಬಾರದು. ನಮಗೆ ನಿಜವಾದ ಕೃಷ್ಣನ ಜ್ಞಾನ ಇರಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಜ್ಞಾನಿಗಳಿದ್ದಾರೆ, ಡಾಕ್ಟರ್ಸ್, ಇಂಜಿನಿಯರ್ಸ್, ಎಲ್ಲ. ಆಮೇಲೆ ತುಂಬಾ ಕೃಷಿಕರಿದ್ದಾರೆ, ಎಕ್ಸ್ಪರ್ಟ್ ಕೃಷಿಕರಿರ್ತಾರೆ. ಆಮೇಲೆ ಎಕ್ಸ್ಪರ್ಟ್ ಯೋಗ ಟೀಚರ್ಸ್ ಇರ್ತಾರೆ, ಎಕ್ಸ್ಪರ್ಟ್ ಕುಕ್ ಮಾಡುವವರು, ಅಡಿಗೆ ಮಾಡುವವರು ಇರ್ತಾರೆ. ಆದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ಈ ಎಕ್ಸ್ಪರ್ಟಿಸಮ್ ವೇಸ್ಟ್ ಅಂತ ಹೇಳ್ತಾರೆ ಶಾಸ್ತ್ರ. ಶ್ರಮ ಏವಹಿ ಕೇವಲಂ ಅಂತ ಹೇಳ್ತಾರೆ ಶ್ರೀಮದ್ ಭಾಗವತದಲ್ಲಿ. ಇದೆಲ್ಲ ಮಾಡ್ತೇವಲ್ಲ, ಸುಮ್ಮನೆ ವೇಸ್ಟ್.
ಯಾಕಂತ ಹೇಳಿದ್ರೆ ಇದೆಲ್ಲ ಮಾಡಿ ಪುನಃ ಬರುದು ಇಲ್ಲಿಗೆ ಅದನ್ನು ಪುನಃ ಮಾಡ್ಲಿಕ್ಕೆ, ಇಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕಲ್ಲ. ಆದ ಕಾರಣ ನಿಜವಾದ ಜ್ಞಾನ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆ. ನಾವೆಷ್ಟೇ ಕಲೀಲಿ, ಏನೇ ಮಾಡ್ಲಿ, ಕೃಷ್ಣ ಪ್ರಜ್ಞೆ ಅದಕ್ಕೆ ಸೇರಿಸ್ಲಿಲ್ಲ ಅಂದ್ರೆ ವ್ಯರ್ಥ. ವ್ಯರ್ಥ. ನಾರದ ಮುನಿಗಳು ಹೇಳ್ತಾರೆ, ಹಾ, ನೈಷ್ಕರ್ಮ್ಯಂ ಅಪಿ ಅಚ್ಯುತವಾ ನೈಷ್ಕರ್ಮ್ಯಂ ಅಪಿ ಅಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಂ ಅಲಂ ನಿರಂಜನಂ. ಯಾವುದೇ ಜ್ಞಾನ ಇರ್ಲಿ, ಆಮೇಲೆ ನಿಮಗೆ ಏನು ಆಸೆ ಆಕಾಂಕ್ಷೆ ಎಲ್ಲ ಹೊರಟೋಗಿದೆ, ಏನು ಇಚ್ಛೆ ಇಲ್ಲ ನನಗೆ ಅಂತ ಹೇಳುವ, ಸಾಯೋ ಸಮಯದಲ್ಲಿ ನನಗೇನು ಇಚ್ಛೆ ಇಲ್ಲ, ಕೃಷ್ಣನ ಕಡೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆಂತಂದ್ರೆ ಕೃಷ್ಣ ಭಕ್ತಿ ಮಾಡ್ಲಿಲ್ಲ. ಅಚ್ಯುತ ಭಾವ ವರ್ಜಿತಂ, ಅಚ್ಯುತ ಭಾವ ವರ್ಜಿತವಾದಂತಹ ಇಂಥ ಯಾವುದೇ ಕಾರ್ಯ ಚಟುವಟಿಕೆಗಳು ನಮ್ಮನ್ನ ಕೃಷ್ಣನ ಕಡೆಗೆ ಕರ್ಕೊಂಡು ಹೋಗುದಿಲ್ಲ. ಅಂತಹ ಜ್ಞಾನವು ನಮ್ಮನ್ನು ಕೃಷ್ಣನ ಕಡೆಗೆ ಕರ್ಕೊಂಡು ಹೋಗುದಿಲ್ಲ. ಆದ ಕಾರಣ ನಾವು ಕೃಷ್ಣ ಪ್ರಜ್ಞೆಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಬಂಧು ಮಿತ್ರ ಎಲ್ಲರಿಗೂ ಕೊಡ್ಲಿಕ್ಕೆ ಪ್ರಯತ್ನ, ಎಲ್ಲರಿಗೂ ಕೊಡುವ ಪ್ರಯತ್ನ. ಅವ್ರು ಆಕ್ಸೆಪ್ಟ್ ಮಾಡಿದ್ರೆ ಮಾಡ್ತಾರೆ, ಫೋರ್ಸ್ ಮಾಡ್ಲಿಕ್ಕಿಲ್ಲ. ನಮಗೆ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ, ನಮ್ಮ ಕೈಯಲ್ಲಿ ಆದಂತಹ ಪ್ರಯತ್ನ. ಜ್ಞಾನವನ್ನು ಸಾಕ್ಷಾತ್ಕರಿಸಿಕೊಂಡು ಮನುಷ್ಯನು ಪರಿಪೂರ್ಣನಾಗುತ್ತಾನೆ. ಆಧ್ಯಾತ್ಮಿಕ ಜ್ಞಾನದಿಂದ ಮನುಷ್ಯನು ತನ್ನ ದೃಢ ನಂಬಿಕೆಗಳಲ್ಲಿ ಅಚಲನಾಗಿರಬಹುದು. ಆದರೆ ಬರಿಯ ಪಾಂಡಿತ್ಯದಿಂದ ಮನುಷ್ಯನು ಭ್ರಮೆಗೆ ಒಳಗಾಗಬಹುದು. ಇದರ ಬಗ್ಗೆ ಅರ್ಥ ಆಗಿದೆ ನಮಗೆ ಈಗಾಗಲೇ. ಹೊರಗೆ ತೋರುವ ಪರಸ್ಪರ ದ್ವಂದ್ವಗಳಿಂದ ಗೊಂದಲಕ್ಕೆ ಒಳಗಾಗಬಹುದು. ಸಾಕ್ಷಾತ್ಕಾರ ಪಡೆದ ಆತ್ಮನಿಗೆ ಮಾತ್ರವೇ ವಾಸ್ತವವಾಗಿ ಸಂಯಮವು ಸಾಧ್ಯ. ಈಗ ಉದಾಹರಣೆ ಒಂದು ಕೊಡ್ತೇನೆ. ಈಗ ನಾವೆಲ್ಲ ಬೇರೆ ಬೇರೆ ಆಧ್ಯಾತ್ಮಿಕ ಸಂಸ್ಥೆಗಳನ್ನು ನೋಡಿದ್ದೇವೆ. ಎಷ್ಟೋ ಹೆಸರುಗಳನ್ನು ಹೇಳಬಹುದು. ನಾನು ತುಂಬಾ ಸಂಸ್ಥೆಗಳ ಒಳಗೆ ಹೋಗಿ ಬಂದಿದ್ದೇನೆ. ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಪ್ರಾಬ್ಲಮ್ ಇದ್ದೇ ಇರ್ತದೆ. ಆದ್ರೆ ಭಕ್ತ ಅಥವಾ ಯಾರೋ ಒಬ್ಬ ಆಧ್ಯಾತ್ಮಿಕ ವಿಚಾರಿ, ಅಯ್ಯೋ ನಾನು ಮನೆಯಲ್ಲಿ ಜಗಳ ನೋಡಿದ್ದೇನೆ, ಆಧ್ಯಾತ್ಮಿಕ ಸಂಸ್ಥೆಗಳಲ್ಲೂ ಕೂಡ ಹೀಗೆ ಆಗ್ತದಲ್ಲ ಅಂತ ಹೇಳಿ ಆಧ್ಯಾತ್ಮಿಕವನ್ನೇ ಬಿಡುವಂತ ಎಷ್ಟೋ ವ್ಯಕ್ತಿಗಳಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಿಜವಾಗಿ ಆಧ್ಯಾತ್ಮಿಕ ವಿಚಾರದ ಒಂದು ಕೂಟಸ್ಥ ಅಂತ ಹೇಳೋ ಒಂದು ಅಗಟ್ಯಾದ ಒಂದು ವಿಚಾರವನ್ನು ನಾವು ಇನ್ನೂ ತಗೊಳ್ಳಿಲ್ಲ. ಯಾಕಂತ ಹೇಳಿದ್ರೆ, ಒಂದು ಸಂಸ್ಥೆಯಲ್ಲಿ ಬರುವಾಗ ಎಷ್ಟೆಷ್ಟೋ ಜನಗಳು ಅವರವರ ಪೂರ್ವ ಕರ್ಮಗಳನ್ನು ಹಿಡ್ಕೊಂಡು ಬಂದಿರ್ತಾರೆ. ಎಲ್ಲರೂ ಒಂದೇ ದೋಣಿಯಲ್ಲಿ ಇದ್ರೂ ಕೂಡ ಆ ದೋಣಿಯಲ್ಲಿ ಇರುವಂತಹ ವ್ಯಕ್ತಿಯ ಭಾರ ಬೇರೆ ಬೇರೆ. ಎಲ್ಲರೂ ಒಂದೇ ತೂಕದಲ್ಲಿರುವ ವ್ಯಕ್ತಿಗಳಲ್ಲ, ಮನಸ್ಥಿತಿ ಬೇರೆ ಬೇರೆ, ಎಲ್ಲವೂ ಬೇರೆ ಬೇರೆ. ಅದೇ ರೀತಿ ಆಧ್ಯಾತ್ಮಿಕ ದೋಣಿ ಒಂದೇ ಇರಬಹುದು, ಆದರೆ ಅದರಲ್ಲಿರುವಂತಹ ವ್ಯಕ್ತಿಗಳ ಚಿಂತನೆ, ವ್ಯಕ್ತಿಗಳ ಯೋಚನೆ, ವ್ಯಕ್ತಿಗಳ ಎಲ್ಲ ವಿಚಾರಗಳು ಬೇರೆ ಬೇರೆ ಇರ್ತವೆ. ನಾವೆಲ್ಲ ಒಂದಾಗ್ಬೇಕು ಅಂತ ಹೇಳಿದ್ರೆ ಆ ವಿಚಾರಗಳು ಒಂದಾಗ್ಬೇಕು. ಆ ವಿಚಾರ ಯಾವುದು ಅಂತ ಹೇಳಿದ್ರೆ ಕೃಷ್ಣನ ವಿಚಾರ ಆಗ್ಬೇಕು. ಕೃಷ್ಣನ ಸೇವೆಯೇ ನಮ್ಮ ಮುನ್ನಡೆಗೆ ಒಂದು ಮುಖ್ಯವಾದ ಗುರಿ ಆಗ್ಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆಲ್ರಿಗೂ ಒಂದೇ ಅಂತ ಹೇಳುವಂತಹ ಒಂದು ಮನಸ್ಥಿತಿ ಬರ್ತದೆ. ಅದು ಬರುವ ತನಕ ನಮಗೆ ಪ್ರಾಬ್ಲಮೇ. ಅದು ಬರಲಿಲ್ಲ ಅಂದ್ರೆ ಪ್ರಾಬ್ಲಮೇ. ಏಕೆಂದರೆ ಇಂತಹ ಮನುಷ್ಯನು ಕೃಷ್ಣನಿಗೆ ಶರಣಾಗಿರುತ್ತಾನೆ. ಎಂತಹ ಮನುಷ್ಯನು? ಕೃಷ್ಣ ಬಿಟ್ರೆ ಬೇರೆ ಯಾರು ಇಲ್ಲ ನನಗೆ ಅಂತಹ ಮನುಷ್ಯ. ಐಹಿಕ ಪಾಂಡಿತ್ಯದೊಂದಿಗೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿಲ್ಲದಿರುವುದರಿಂದ ಅವನು ದಿವ್ಯ ಸ್ಥಿತಿಯಲ್ಲಿರುತ್ತಾನೆ. ಈಗ ಯಾರೋ ಒಬ್ಬ ಕೆಲಸದವ ಯಜಮಾನನಿಗೆ ಬೇರೆ ಎಲ್ಲರೂ ಅವನನ್ನು ತಿರಸ್ಕರಿಸ್ತಾರೆ. ಇಮ್ಯಾಜಿನ್ ಮಾಡಿ, ಎಲ್ಲರೂ ತಿರಸ್ಕರಿಸ್ತಾರೆ, ಅವನಿಗೆ ಕೆಲಸವೇ ಕೊಡುದಿಲ್ಲ. ಆದ್ರೂ ಒಬ್ಬ ಕೆಲಸ ಕೊಡ್ತಾನೆ, ಕೆಲಸ ಕೊಟ್ಟು ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಆಗ ಆ ಕೆಲಸ ಕೊಟ್ಟು ಪ್ರೀತಿಯಿಂದ ನೋಡ್ತಾನೆ. ಒಂದೊಂದ್ಸಲ ಬೇಡ, ನೀನು ಕೆಲಸ ಸರಿ ಮಾಡುದಿಲ್ಲ, ಹೋಗು ಅಂತ ಹೇಳ್ತಾನೆ. ಏನೇ ಮಾಡ್ಲಿ ಅವನೇನ್ ಮಾಡ್ತಾನೆ, ನನ್ನನ್ನು ಯಾರು ಸೇರಿಸ್ಲಿಲ್ಲ, ಇವರೊಬ್ಬರೇ ಸೇರಿಸಿದ್ದಾರೆ, ಆದ ಕಾರಣ ಇವರನ್ನ ಹೇಗಾದ್ರೂ ಮಾಡಿ ಸರೆಂಡರ್ ಆಗ್ತೇನೆ ನಾನು, ಯಾಕಂದ್ರೆ ಇವರು ನನ್ನನ್ನು ಸೇರಿಸಿಕೊಂಡಿದ್ದಾರೆ, ನನಗೆ ಇವರೇ ನನ್ನ ಬಾಸ್ ಅಂತ ಹೇಳ್ತಾನೆ ಅವನು. ಅದೇ ರೀತಿಯಲ್ಲಿ ನಮಗೆ ಕೃಷ್ಣ ಮಾತ್ರ ಬಾಸ್. ಆಶ್ಲಿಷ್ಯವಾಪಾದರತಾಂಪಿ ನಷ್ಟು ಮಾಂ ಅದರ್ಶನಾತ್ ಮರ್ಮಹತಾಂ ಕರೋತು ವಾ ಯಥಾ ತಥಾ ವಾ ವಿದಧಾತು ಲಂಪಟು ಮತ್ಪ್ರಾಣನಾಥಸ್ತು ಸವೇವನಾಪರಾಹ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಕೃಷ್ಣ ನೀನು ಏನು ಬೇಕಾದ್ರೂ ಮಾಡ್ಕೋ, ನನ್ನನ್ನು ಓದಿ, ನೀನು ನನ್ನನ್ನು ದೂರ ತಳ್ಳು, ಆದ್ರೆ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಹೇಳ್ತಾರೆ. ಆ ಚಿಂತನೆ ನಾವು, ಕೃಷ್ಣನ ಚಿಂತನೆ ನಾವು ಎಲ್ಲರೂ ಬೆಳೆಸಿಕೊಡ್ಬೇಕು ಅಂತ ಹೇಳಿ ಆಚಾರ್ಯರ ವಾಣಿ, ಶ್ರೀಲ ಪ್ರಭುಪಾದರ ವಾಣಿ, ಚೈತನ್ಯ ಮಹಾಪ್ರಭುಗಳ ವಾಣಿ. ಐಹಿಕ ಪಾಂಡಿತ್ಯ, ನನಗಿರುವಂತಹ ಐಹಿಕ ಪಾಂಡಿತ್ಯ ಅಥವಾ ಊಹಾತ್ಮಕ ಚಿಂತನೆ, ಓ ಕೃಷ್ಣ ಹಾಗಿರಬಹುದು, ಓ ಕೃಷ್ಣ ಗೋಲೋಕ ಹೀಗಿರಬಹುದು, ಆ ರೀತಿಯ ಊಹಾತ್ಮಕ ಚಿಂತನ ಸುಮ್ಮನೆ ವೇಸ್ಟ್. ಯಾಕೆ ಅಂತ ಹೇಳಿದ್ರೆ, ಆಚಾರ್ಯರು ಏನ್ ಹೇಳ್ತಾರೆ ಫಾಲೋ ಮಾಡಿದ್ರೆ ನಮಗೆ ನಿಜವಾದ ಚಿಂತನೆ ಬರ್ತದೆ. ಊಹಾತ್ಮಕ ಬೇಕಾಗಿಲ್ಲ, ಸುಮ್ಮನೆ ಚಿಂತನೆ ಬೇಕಾಗ್ತಿಲ್ಲ, ಅಗತ್ಯ ಇಲ್ಲ. ಫಾಲೋ ಮಾಡ್ಬೇಕು ನಾವು ಶಾಸ್ತ್ರವನ್ನ, ಗುರುವನ್ನ. ಐಹಿಕ ಪಾಂಡಿತ್ಯ ಮತ್ತು ಊಹಾತ್ಮಕ ಚಿಂತನೆ ಇತರರಿಗೆ ಬಂಗಾರಕ್ಕೆ ಸಮಾನ. ಯಾರಿಗೆ?
ಐಹಿಕ ಪಾಂಡಿತ್ಯ ಮತ್ತು ಊಹಾತ್ಮ ಚಿಂತನ ಇತರರಿಗೆ ಬಂಗಾರಕ್ಕೆ ಸಮಾನ. ಯಾರಿಗೆ ಇದು ಸಮಾನ? ಯಾರು ಈ ರೀತಿಯ ಜೀವನ ನಡೆಸ್ತಾರೆ? ಯಾರಾದ್ರೂ ಹೇಳಬಲ್ಲಿರಾ? ಯಾರು ರೆಸ್ಪೆಕ್ಟ್ ಬಗ್ಗೆ ಹಿಂದೆ ಏನು? ನಮ್ಮ ಮನೆಗೆ ಯಾರಾದ್ರೂ ಡಾಕ್ಟರ್ ಬಂದ್ರೆ, ಒಂದು ಉದಾಹರಣೆ, ಡಾಕ್ಟರ್ ಬಂದ್ರೆ ಯಾರೇ, ಅಥವಾ ಒಂದು PhD ಆದವರು ಬಂದ್ರೆ, ಓ ಅವರಿಗೆ PhD ಆಗಿದೆ ಹೇಳುದಿಲ್ವಾ? ಹೇಳುದಿಲ್ವಾ? ಅವ್ರು PhD ಆಗಿದೆ, ಅವರಿಗೆ, ಅವ್ರು ಕಷ್ಟಪಟ್ಟು PhD ಮಾಡಿದ್ದಾರೆ ಹೇಳ್ತೇವೆ ನಾವು. ಅವ್ರು ಅಷ್ಟು ದೊಡ್ಡ ಟಾಪ್ ಮೋಸ್ಟ್ ಕೆಲಸ, ಅವರಿಗೆ ಅಮೆರಿಕದಲ್ಲಿ ಕೆಲಸ ಉಂಟು, ಅಮೆರಿಕದಿಂದ ಬಂದಿದ್ದಾರೆ ಅವರು. ನಮ್ಮ ಮಕ್ಕಳನ್ನು ಸಹ, ಎಲ್ಲರನ್ನ ಸಹ ನಾವು ಅದೇ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ, ತಪ್ಪೇನಿಲ್ಲ, ಇದರ ಬಗ್ಗೆ ಏನು ಕಮೆಂಟ್ ಅಲ್ಲ. ಆದ್ರೆ ನಾವಿಲ್ಲಿ ಭೌತಿಕವಾದ ಕರ್ಮದ ಬಗ್ಗೆ ಪಾಂಡಿತ್ಯ ಇರೋರನ್ನ ಏನ್ ಥಿಂಕ್ ಮಾಡ್ತೇವೆ? ಅವರೇ ಗ್ರೇಟ್ ಅಂತ ಹೇಳಿ ಥಿಂಕ್ ಮಾಡ್ತೇವೆ, ಅವರೇ ಗ್ರೇಟ್. ನಮ್ಮ ಮಕ್ಕಳಿಗೂ ಹಾಗೆ, ಓ ಒಳ್ಳೆ ಎಜುಕೇಶನ್ ಉಂಟು ನಿನಗೆ, ನೀನ್ ಗ್ರೇಟ್ ಅಂತ ಹೇಳಿ ಉಬ್ಬಿಸಿ 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 ಏನು ಮಾಡಿದ್ದೇವೆ? ಗ್ರೇಟ್ ಅಂತ ಹೇಳಿ ಈಗೋ ಬರುವ ಹಾಗೆ ಮಾಡ್ತೇವೆ ನಾವು. ನಮ್ಮಿಂದಲೇ ತಪ್ಪು ನಡೀತಾ ಇರುವಂತದ್ದು. ಅವರು ಸರೆಂಡರ್ ಆಗುದಿಲ್ಲ, ಪ್ಲೇಟ್ ತೊಳಿಲಿಕ್ಕೆ ಬಿಡುದಿಲ್ಲ, ಏನು ಮಾಡುದಿಲ್ಲ. ನಾನು ಯೋಗ ಕಲಿಸುವಾಗ ಮಕ್ಕಳಿಗೆ ಕೇಳುವುದುಂಟು, ನಿನ್ನ ಡ್ರೆಸ್ ನೀನೇ ತೊಳಿತ್ಯಾ ಆದ್ರೆ ಓಕೆ, ಅಂಡರ್ವೇರ್ ನೀನೇ ತೊಳಿತ್ಯಾ ಆದ್ರೆ ಓಕೆ, ನೀನೇ ಊಟ ಮಾಡ್ತೀಯಾ ಆದ್ರೆ ಓಕೆ, ಆದ್ರೆ ಮಾತ್ರ ನೀನ್ ಕಲಿಸ್ತೇನೆ ಅಂತ ಹೇಳೋ ಸಿದ್ಧತೆ, ಆ ರೀತಿಯ ಚಿಂತನೆ. ಯಾಕೆಂತ ಹೇಳಿದ್ರೆ ಈಗಿನ ಪ್ರಪಂಚದಲ್ಲಿ ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದ್ರೆ, ಅವರ ಡ್ರೆಸ್ ಅವರೇ ಹೋಗ್ಲಿಕ್ಕೆ ಬಿಡುದಿಲ್ಲ, ವಾಷಿಂಗ್ ಮಿಷಿನ್ಗೆ ಆಗ್ತದೆ, ತಾನೂ ಒಗೆಯುವುದಿಲ್ಲ, ಆಮೇಲೆ ಮಗುವಿಗೂ ಒಗಿಲಿಕ್ಕೆ ಬಿಡುದಿಲ್ಲ, ಅಟ್ಲೀಸ್ಟ್ ಒಳ ಉಡುಪುಗಳನ್ನು ಕೂಡ ಹೋಗ್ಲಿಕ್ಕೆ ಬಿಡುದಿಲ್ಲ. ಇಲ್ಲ 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 ನಿನಗೆ ನೋವಾಗ್ತದೆ ಅಂತ ಹೇಳಿ, ಅಯ್ಯೋ ಅಂತ ಹೇಳಿ. ಇದರಿಂದ ಏನು? ಆ ಒಂದು ವ್ಯಕ್ತಿಯನ್ನ ಈಗೋ ಅಷ್ಟು ಡೆವಲಪ್ ಮಾಡ್ತೇವೆ. ಎಲ್ಲ ನಿನಗೆ ಗೊತ್ತುಂಟು ಅಂತ ಹೇಳುವಂತ ಚಿಂತನೆ. ನನ್ನ ಮಕ್ಕಳಿಗೆ ಎಲ್ಲವೂ ಗೊತ್ತುಂಟು, ಇಂಟರ್ನೆಟ್ ಅಲ್ಲಿ ಎಲ್ಲರೂ ಗೊತ್ತುಂಟು ಅಂತ ಹೇಳಿ ನಾವು ಉಬ್ಬಿಸಿ ಉಬ್ಬಿಸಿ ಅವರನ್ನು ಎಲ್ಲಿಗೆ ತಲುಪಿಸಿದ್ದಾರೆ ಅಂತ ಹೇಳಿದ್ರೆ, ಕೆಳಗೆ ಬಿದ್ದು ಹೊರಳಾಡುವಂತ ಸ್ಥಿತಿ ಬರ್ತಾ ಉಂಟು. ಯಾಕಂತ ಹೇಳಿದ್ರೆ ನಿಜವಾದ ಜ್ಞಾನ ಅದಲ್ಲ. ನಿಜವಾದ ಜ್ಞಾನ ಅಂತ ಹೇಳಿದ್ರೆ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ರೆಡಿ ಇರ್ಬೇಕು ನಾವು. ಭಗವಂತನ ಸೇವೆಗೋಸ್ಕರ ಏನೇ ಇರಲಿ ಎಲ್ಲ ಸೇವೆ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಅದು ನಿಜವಾದ ಸರೆಂಡರ್. ಅದು ಮಾಡಬೇಡ ಇದು ಮಾಡಬೇಡ ಅಂತ ಅಲ್ಲ. ಆದ ಕಾರಣ ಇಂತಹ ಪಾಂಡಿತ್ಯ ವ್ಯರ್ಥ ಪಾಂಡಿತ್ಯ. ಇನ್ನೊಂದು ಊಹಾತ್ಮಕ ಚಿಂತನೆ, ಇದು ಕರ್ಮಿಗಳ ಬಗ್ಗೆ ಪಾಂಡಿತ್ಯ, ಐಹಿಕ ಪಾಂಡಿತ್ಯ. ಯಾಕಂದ್ರೆ ಅವ್ರು ಎಷ್ಟೇ ಪಾಂಡಿತ್ಯ ಇದ್ರೆ ಕೊನೆಗೆ ಏನು ಮಾಡುದು? ಏನಕ್ಕೆ ಉಪಯೋಗಿಸ್ತಾರೆ? ಉದರ ನಿಮಿತ್ತಂ ಬಹುಕೃತ ವೇಷ. ಬೇರೆ ಏನಕ್ಕೂ ಉಪಯೋಗಿಸಿಲ್ಲ, ಬರೀ ಅಷ್ಟಕ್ಕೆ ನಾನು ಮತ್ತು ನನ್ನವರ ಹೊಟ್ಟೆ ತುಂಬಿಸಕ್ಕೋಸ್ಕರ ನನ್ನ ಎಜುಕೇಶನ್ ಅನ್ನ ನಾನು ಉಪಯೋಗಿಸ್ತಾ ಇರುವಂತದ್ದು ಪಾಂಡಿತ್ಯ. ನೆಕ್ಸ್ಟ್ ಊಹಾತ್ಮಕ ಚಿಂತನೆ, ಸ್ವಲ್ಪ ಮುಂದೆ ಬಂದಿದ್ದೇನೆ ನಾನು. ಅಧ್ಯಾತ್ಮ ಅಂತ ಉಂಟು. ನಾನೇ ದೇವರು, ನನ್ನ ಒಳಗಿದ್ದಾನಲ್ಲ ಆತ್ಮ, ಅವನೇ ನಾನೇ ದೇವರು, ಬೇರೆ ಏನಿಲ್ಲ, ನಾನು ಶುದ್ಧನಾದ್ರೆ ನಾನೇ ದೇವರು, ಇದೆಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇರುವಂತದ್ದು ಅಂತ ಹೇಳಿ ಚಿಂತನೆ, ಊಹಾತ್ಮಕ ಚಿಂತನೆ. ಪರಮಾತ್ಮ ಅಂತ ಇಲ್ಲ, ನಾನು ಪರಮಾತ್ಮ ಒಂದೇ, ಈ ರೀತಿಯ ಚಿಂತನೆ. ಎಷ್ಟೋ ಜನ ನಾವು ತಿಳ್ಕೊಂಡಿದ್ದೇವೆ, ಪರಮಾತ್ಮ ಅಂದ್ರೆ ನಾನೇ ಅಂತ ತಿಳ್ಕೊಂಡವರು ಎಷ್ಟೋ ಜನ ಇದ್ದಾರೆ. ಆಮೇಲೆ ನಾನು ಶುದ್ಧನಾದ್ರೆ ನಾನೇ ಪರಮಾತ್ಮ ಆಗ್ತೇನೆ ಅಂತ ಚಿಂತನೆ, ಇದೆಲ್ಲ ಊಹಾತ್ಮಕ ಚಿಂತನೆ. ಆಮೇಲೆ ಭಗವಂತ ಅಂತ ಏನಿಲ್ಲ, ಸುಮ್ಮನೆ ಈ ಸೃಷ್ಟಿಯೇ ಭಗವಂತ, ಅಲ್ಲಿ ಕಾಣುವಂತಹ ದೊಡ್ಡ ಬೆಟ್ಟವೇ ಭಗವಂತ, ಒಂದು ಪಾಯಿಂಟ್ ಫೋಕಸ್ ಮಾಡಿದ್ರೆ ನನಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಇಂಥೆಲ್ಲ ಮೂಢ ಕಲ್ಪನೆಗಳು, ಇದೆಲ್ಲ ಕಲ್ಪನೆಗಳು ಅಷ್ಟೇ. ಯಾಕಂದ್ರೆ ಶಾಸ್ತ್ರದಲ್ಲಿ ಇದು ಬರಿಲೇ ಇಲ್ಲ. ನಿಜವಾದ ಸನಾತನ ಧರ್ಮದ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಖಂಡಿತವಾಗಿ ನಮಗೆ ಅರ್ಥ ಆಗ್ತದೆ. ಇದೆಲ್ಲ ಮೂರ್ಖ ಚಿಂತನೆ, ಇದೆಲ್ಲ ಬೈಫರ್ಕೇಟೆಡ್ ಫಿಲಾಸಫಿ ಅಂತ ಹೇಳ್ತಾರೆ ಇದನ್ನು. ಇದೆಲ್ಲ ಯಾರಿಗೆ ಬಂಗಾರಕ್ಕೆ ಸಮಾನ? ಅಂಥ ವ್ಯಕ್ತಿಗಳಿಗೆ. ಆದ್ರೆ ಅದು ಬರೀ ಕಲ್ಲು ಯಾರಿಗೆ? ಭಕ್ತನಿಗೆ. ಆದರೆ ಈ ಮನುಷ್ಯನಿಗೆ ಅವು ಬರಿಯ ಕಲ್ಲಿನ ಚೂರಿನ ಸಮಾನ ಆಗ್ತದೆ. ಯಾರಿಗೆ? ಭಕ್ತಿ ಮಾಡಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಯಾರು ಚಿಂತನೆ ಮಾಡ್ತಾರೆ ಅಂಥವನಿಗೆ ಇದೆಲ್ಲ ವ್ಯರ್ಥ. ಆದ್ರೆ ಅದರ ಜೊತೆ ನಾನು ಜೀವನ ಮಾಡಬೇಕು. ಯಾಕೆಂತಂದ್ರೆ ನನಗೆ ಆ ಒಂದು ಕರ್ಮ ಸಿಕ್ಕಿದೆ, ಆ ಒಂದು ಶರೀರ ಸಿಕ್ಕಿದೆ. ಆದ ಕಾರಣ ಎಲ್ಲಿವರೆಗೆ ಈ ಶರೀರ ಇದೆ ಅಲ್ಲಿಯವರೆಗೆ ನಾನು ಸ್ವಲ್ಪ ಕೇರ್ಫುಲ್ ಆಗಿ ಇವರ ಜೊತೆ ಇರಬೇಕು, ಇವರ ಜೊತೆ ಎಲ್ಲ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿ ಕೇರ್ಫುಲ್ ಆಗಿ ನಮ್ಮ ಭಕ್ತಿಯ ಲತೆಯನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು. ಉದಾಹರಣೆಗೆ ನಾವು ಪಾರ್ಕ್ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಗಿಡ ಇಟ್ಟಿರ್ತಾರೆ, ಗಿಡ ಇಟ್ಟು ಸುಮ್ಮನೆ ಹೋಗ್ತಾರ? ಇಲ್ಲ, ಅದಕ್ಕೊಂದು ಫೆನ್ಸಿಂಗ್ ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವೆಲ್ಲ ಕೋಮಲವಾದ ಭಕ್ತಿ ನಮ್ಮದು, ನಮಗೆ ಹೃದಯದಲ್ಲಿ ಗಟ್ಟಿಯಾಗಿ ಭಗವಂತನ ಬಗ್ಗೆ ಗೊತ್ತಿಲ್ಲ. ಆದ ಕಾರಣ ನಮ್ಮನ್ನು ನಾವು ಫೆನ್ಸ್ ಮಾಡ್ಕೊಳ್ಬೇಕು. ಅಂತಹ ಊಹಾತ್ಮಕ ಚಿಂತನೆ ಮಾಡುವವರು, ಐಹಿಕ ಪಾಂಡಿತ್ಯ ಇರೋರು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಆಗಬಾರ್ದು.
ಆ ರೀತಿ ಫೆನ್ಸಿಂಗ್ ಮಾಡಿ ನಾವು ಭಕ್ತಿಯನ್ನ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಮುಂದೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಭಕ್ತಿಲತೆ ಮೇಲೆ ಏಳುವುದಿಲ್ಲ. ಭಕ್ತಿಲತೆ ಚಿವುಟಿ ಬಿಸಾಕ್ತದೆ. ಯಾವುದೋ ಹಂದಿ ಬರ್ತದೆ, ಯಾವುದೋ ಒಂದು ಜಿರಾಫೆ ಬರ್ತದೆ, ಯಾವುದೋ ಒಂದು ಆಡು ಬರ್ತದೆ, ಯಾವುದೋ ಒಂದು ವ್ಯಕ್ತಿ, ಏನೋ ಒಂದು ಜಿರಳೆ, ಏನೋ ಒಂದು ಹುಳ, ಏನೋ ಒಂದು ಬಂದು ನಮ್ಮ ಭಕ್ತಿ ಲತೆಯ ತುದಿಯನ್ನ ಚಿವುಟಿ ಹೋಗ್ತದೆ. ಆಗಾಗ ಒಂದೆರಡು ಸಲ ಅಲ್ಲ, ತುಂಬಾ ಸಲ ಚಿವುಟಿ 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 ಇದು ಚೆನ್ನಾಗಿದೆ ಅಂತ ಹೇಳಿ ಚಿವುಟಿ ತಿಂತಾರೆ ಅವರು. ಅಂತಹ ಚಿವುಟ್ಲಿಕ್ಕೆ ನಾವು ಬಿಡ್ಲೇಬಾರದು ನಮ್ಮ ಭಕ್ತಿಯನ್ನ. ಹೃದಯದಲ್ಲಿ ಕೃಷ್ಣ ಭಕ್ತಿ ಗಾಢವಾಗಿ ನೆಲೆ ಊರಬೇಕು, ಅಲ್ಲಿ ತನಕ ನಾವು ಬಿಡಬಾರದು. ತುಂಬಾ ಇಂಪಾರ್ಟೆಂಟ್ ವಿಚಾರ. ಇದು ನೋಡ್ಲಿಕ್ಕೆ ಸಿಂಪಲ್ ಶಾಸ್ತ್ರ, ಸಿಂಪಲ್ ಅಂತ ಅನ್ನಿಸಿರ್ಬಹುದು, ಆದ್ರೆ ನಾವು 1 ಗಂಟೆ ಆಗಿ ಅರ್ಧ ಗಂಟೆ ಆಗಿ ಹೊರಗೆ ಹೋಗುವಾಗ ನಮ್ಮ ಜೀವನ ಸೇಮ್ ಆಗ್ತದೆ. ಆ ಸೇಮ್ ಆಗುದು ಎಷ್ಟು ವರ್ಷ? ಆ ವರ್ಷ 1-2 ವರ್ಷ ಸೇಮ್ ಆಗಿರಬಹುದು, ಆದ್ರೆ ಅದರಿಂದ ಬದಲಾವಣೆ ಆಗ್ಲೇಬೇಕು. ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪರಮಂ, ಅಲ್ವಾ? ತೀವ್ರವಾದ ಭಕ್ತಿಯಿಂದ ಮಾತ್ರ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ. ನಾವೆಲ್ಲರೂ ಸೇರಿ ಜೊತೆಯಲ್ಲಿ ಈ ತೀವ್ರವಾದ ಭಕ್ತಿ ಮಾಡ್ಲಿಕ್ಕೆ ಮುನ್ನಡಿಬೇಕು ಅಂತ ಹೇಳಿ ನಮ್ಮೆಲ್ಲರ ಆಶಯ ಆಗಿರ್ಬೇಕು. ಅದಕ್ಕೆ ಅನುಗ್ರಹ ಈಗಾಗಲೇ ಭಗವದ್ ಭಕ್ತರದ್ದು, ಭಗವಂತನದ್ದು ಸಿಕ್ಕಿದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಯಾಕಂದ್ರೆ ನಾವು ಇದನ್ನು ಕೇಳಲಿಕ್ಕೆ ಓದ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಅಂದ್ರೆ ನಮಗೆ ಅದಕ್ಕೆ ಕ್ವಾಲಿಫಿಕೇಶನ್ ಇದೆ, ಕ್ವಾಲಿಫಿಕೇಶನ್ ಸಿಕ್ಕಿದೆ ಅಂತ ಅರ್ಥ. ಇಷ್ಟು ಹೇಳಿ ಇವತ್ತು ಈ ಒಂದೇ ಶ್ಲೋಕ ಡಿಸ್ಕಷನ್ ಮಾಡಿ, ಏಕಾದಶಿಯ ಮಹಾ ದಿನ ಇವತ್ತು, ನಾವು ಒಳ್ಳೆ ರೀತಿಯ ಚಿಂತನೆಗಳನ್ನ ಮಾಡೋಣ ಅಂತ ಹೇಳಿ ಆಶಿಸ್ತೇನೆ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಅಥವಾ ನಾನೇನಾದ್ರೂ ಮಾತಿನ ಭರದಲ್ಲಿ ಏನಾದ್ರೂ ತಪ್ಪು ಹೇಳಿದ್ರೆ ದಯವಿಟ್ಟು ಅದನ್ನ ಹೇಳಿ ಕರೆಕ್ಷನ್ ಮಾಡ್ಕೊಳ್ತೇನೆ. ಅದೇ ರೀತಿಯಲ್ಲಿ ನಿಮಗೆ ಏನಾದ್ರೂ ಹೇಳಲಿಕ್ಕಿದ್ರೆ ಖಂಡಿತವಾಗಿ ಹೇಳಿ. ಪ್ರಭು, ಸನಾತನ ಧರ್ಮನ ಉದಯನ್ನ ಮಾಡ್ತಾರೆ ಅಲ್ವಾ, ಅವರಿಂದ ನಮ್ಮನ್ನ ಹೇಗ್ ನಾವು ರಕ್ಷಣೆ ಮಾಡ್ಕೊಳ್ಳೋದು ಪ್ರಭು? ಸನಾತನ, ಇನ್ನೊಂದ್ಸಲ ಕೇಳಿ. ಸನಾತನ ಧರ್ಮನ ಹೇಳನ್ನ ಮಾಡ್ತಾರೆ ಅಲ್ವಾ, ಅವರಿಂದ ನಾವ್ ಹೇಗ್ ರಕ್ಷಣೆ ಮಾಡ್ಕೊಳ್ಳೋದು? ಅವ್ರ ಹತ್ರ ಅವ್ರನ್ನ ಕನ್ವಿನ್ಸ್ ಮಾಡೋ ಅಷ್ಟು ಜ್ಞಾನ ನಮ್ಮಲ್ಲಿಲ್ಲ. ಮಾಡ್ತಾರೆ, ಅವರಿಂದ ನಮ್ಮನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು? ಅದೇ ವರ್ಣಾಶ್ರಮ ಧರ್ಮದ ಉದ್ದೇಶ, ಗುರುಕುಲಗಳ ಸ್ಥಾಪನೆ. ವರ್ಣಾಶ್ರಮ ಧರ್ಮ ಇಲ್ಲ ಅಂತ ಹೇಳಿದ್ರೆ ಇದು ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಗುರುಕುಲಗಳ ಸ್ಥಾಪನೆ, ಆಮೇಲೆ ಕರೆಕ್ಟ್ ಆದ ವಿಚಾರಗಳನ್ನ ಮಾಡಬೇಕು ಚೆನ್ನಾಗಿ. ಅದಕ್ಕೆ ನಾವು ನಮ್ಮ ಸಪೋರ್ಟ್ ಇರಬೇಕು. ನಾನು ಮಾತ್ರ ಭಕ್ತಿ ಮಾಡಿ ನಾನು ಮಾತ್ರ ವೈಕುಂಠಕ್ಕೆ ಹೋಗ್ತೇನೆ ಅಂತ ಹೇಳೋ ಚಿಂತನೆ ತಪ್ಪು. ಇಲ್ಲ ಅಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅಂತ ವಿಚಾರಗಳಿಗೆ ಸಪೋರ್ಟ್ ಮಾಡಬೇಕು.